ಸೊ ಬಿಸ್ನೆಸ್ ಶೂಟ್ಗೆ ಹೋಗಬೇಕು. ಸೊ ಲೈಕ್ ನಾರ್ಮಲ್ ಬಿಸ್ನೆಸ್, ಫೇಸ್ಬುಕ್ ಬಿಸ್ನೆಸ್ ಮೆಟಾ ಶೂಟ್. ಲೈಕ್ ಸೆಟ್ಟಿಂಗ್ಸ್. ಸೊ ಇದು ನಿಮ್ಮ ಅಕೌಂಟ್, ರೈಟ್? ಸೊ ಆ್ಯಡ್ಸ್ ಮ್ಯಾನೇಜರ್ಗೆ ಹೋದರೆ ಆ್ಯಡ್ ಅಕೌಂಟ್, ಸೊ ಆ್ಯಡ್ಸ್ ಮ್ಯಾನೇಜರ್, ಸೊ ಕ್ಯಾಂಪೇನ್. ಸೊ ನಾನು ನಿನ್ನೆ ಪ್ರೀವಿಯಸ್ ಕ್ಲಾಸಲ್ಲಿ, ಲಾಸ್ಟ್ ಕ್ಲಾಸಲ್ಲಿ ನಾನು ಸೇಲ್ಸ್ ಕ್ಯಾಂಪೇನನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದು ಹೇಳಿದೆ ನಾನು. ಸೊ ಸೇಲ್ಸ್ ಕ್ಯಾಂಪೇನನ್ನು ನಾವು ಎರಡು ರೀತಿ ಕ್ರಿಯೇಟ್ ಮಾಡ್ಬೋದು. ಒಂದು ಮ್ಯಾನ್ಯುವಲ್ ವೇ, ಲೈಕ್ ಎಲ್ಲರೂ ಹೆಂಗೆ ಕ್ರಿಯೇಟ್ ಮಾಡ್ತಾರೋ ಹಂಗೆ ಆರಾಮಾಗಿ ಕ್ರಿಯೇಟ್ ಮಾಡ್ಬೋದು, ಅದರಲ್ಲಿ ಯಾವುದೇ ರೀತಿ ಇಶ್ಯೂ ಇರೋದಿಲ್ಲ. ಬಟ್ ಮ್ಯಾಕ್ಸಿಮಮ್ ನಾವು ಒಂದು ಕ್ಯಾರೋಸೆಲ್ಗೆ ಆ್ಯಡ್ ಮಾಡಬೇಕಾಗಿರೋ ಪ್ರಾಡಕ್ಟ್ಸ್ ಬಂದು ಜಸ್ಟ್ 10 ಪ್ರಾಡಕ್ಟ್ಸನ್ನು ಮಾತ್ರ ನಾವು ಆ್ಯಡ್ ಮಾಡ್ಬೋದು. ಓಕೆ, ಸೊ 10 ಪ್ರಾಡಕ್ಟ್ಸನ್ನು ಅಷ್ಟೇ ನಾವು ಆ್ಯಡ್ ಮಾಡೋಕ್ಕಾಗುತ್ತೆ ಮ್ಯಾನ್ಯುವಲ್ ವೇಲಿ ಮಾಡಿದ್ರೆ. ಅಂತಂದರೆ ಜಸ್ಟ್ ಕ್ಯಾಟಲಾಗ್ ಏನು ಯೂಸ್ ಮಾಡೋದಿಲ್ಲಂಗೆ ಜಸ್ಟ್ ಮ್ಯಾನ್ಯುವಲ್ ವೇಲಿ ನಾವು ಆಟೋಮೆಟಿಕ್ ವೇಯಲ್ಲಿ ನಾವು ಮಾಡಿದ್ರೆ ಕ್ಯಾರೋಸೆಲಲ್ಲಿ ನಾವು 10 ಪ್ರಾಡಕ್ಟ್ಸನ್ನು ಆ್ಯಡ್ ಮಾಡ್ಬೋದು, ರೈಟ್? ಬಟ್ ಇನ್ನೊಂದು ವೇ ಇದೆ. ಸೊ ಇನ್ನೊಂದು ವೇಯಲ್ಲಿ ನಾವು ಮಾಡಿದ್ರೆ ಸೊ ಕ್ಯಾಟಲಾಗನ್ನು ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ, ರೈಟ್? ಸೊ ಆ ಕ್ಯಾಟಲಾಗಲ್ಲಿ ನಾವು ಪ್ರಾಡಕ್ಟ್ಸ್ಗಳನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಆ ಕ್ಯಾಟಲಾಗಲ್ಲಿ ನಾವು ಮ್ಯಾಕ್ಸಿಮಮ್ ಓಕೆ ಸೊ 40 ಪ್ರಾಡಕ್ಟ್ಸ್ಗಳನ್ನು ಆ್ಯಡ್ ಮಾಡ್ಬೋದು. ಸೊ ಇವಾಗ ಮಿಂತ್ರಾ, ಫ್ಲಿಪ್ಕಾರ್ಟು, ರೈಟ್? ಸೊ ಇನ್ಸ್ಟಾಗ್ರಾಮಲ್ಲಿ ನೀವು ಆ್ಯಡ್ ನೋಡಿದರೆ ಕ್ಯಾಟಲಾಗನ್ನು ನಾವು ಹಿಂಗೆ ಕ್ಯಾಟಲಾಗ್ ಆ್ಯಡ್ಸ್ಗಳನ್ನೇ ರನ್ ಮಾಡೋದು. ಸೊ ನೀವು ಅಲ್ಲಿ ನೋಡಿದರೆ ನಿಮ್ಗೆ ಏನಿಲ್ಲ ಅಂತಂದರೂ 20 ಪ್ರಾಡಕ್ಟ್ಸ್ ಆ್ಯಡ್ ಮಾಡಿರ್ತಾರೆ ಅವರು. ಬಟ್ ನಾರ್ಮಲಿ ಸೇಲ್ಸ್ ಆ್ಯಡ್ಸನ್ನು ನಾವು ರನ್ ಮಾಡಿದ್ರೆ, ಕ್ಯಾರೋಸೆಲ್ಗೆ ಹೋಗಿ ರನ್ ಮಾಡಿದ್ರೆ ಮ್ಯಾಕ್ಸಿಮಮ್ 10 ಪ್ರಾಡಕ್ಟ್ಸನ್ನು ಅಷ್ಟೇ ನಾವು ಆ್ಯಡ್ ಮಾಡೋಕ್ಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಆ್ಯಡ್ ಮಾಡೋಕ್ಕಾಗಲ್ಲ, ರೈಟ್? ಸೊ ಕ್ಯಾಟಲಾಗ್ ಅಂತಂದರೆ 10 ಪ್ರಾಡಕ್ಟ್ಸ್ಗಿಂತ ಜಾಸ್ತಿ ಆ್ಯಡ್ ಮಾಡ್ಬೋದು. ಮ್ಯಾಕ್ಸಿಮಮ್ 40 to 50 ಪ್ರಾಡಕ್ಟ್ಸನ್ನು ನಾವು ಆ್ಯಡ್ ಮಾಡ್ಬೋದು. ಸೊ ಇದು ಕ್ಯಾಟಲಾಗಿಗೆ ಮತ್ತು ನಾರ್ಮಲ್ ಸೇಲ್ಸ್ ಕ್ಯಾಂಪೇನ್ಗೆ ಇರೋ ವ್ಯತ್ಯಾಸ. ಸೊ ಅಗೈನ್ ಇಲ್ಲೂ ಕೂಡ ನಾವು ಸೇಲ್ಸ್ ಕ್ಯಾಂಪೇನನ್ನೇ ನಾವು ರನ್ ಮಾಡ್ತೀವಿ. ಬಟ್ ಬಿಫೋರ್ ದ್ಯಾಟ್ ನಾವು ಕ್ಯಾಟಲಾಗನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ, ರೈಟ್? ಸೊ ಕ್ಯಾಟಲಾಗನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಅಫ್ಕೋರ್ಸ್ ನಮ್ಮದು ಒರಿಜಿನಲ್ ಸೈಟ್ ಇರಬೇಕು, ಅರ್ಥ ಆಯ್ತಾ? ಸೊ ಒರಿಜಿನಲ್ ಸೈಟ್ ಇರಬೇಕು. ಸೊ ಒನ್ಸ್ ನೀವು ನಿಮ್ಮ ಆ್ಯಡ್ಸ್ ಮ್ಯಾನೇಜರ್ಗೆ ಬಂದರೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮಗೆ ಆಲ್ ಟೂಲ್ಸ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಓಕೆ, ಸೊ ಆಲ್ ಟೂಲ್ಸ್, ನಾನು ಇದು ಪ್ರೊಸೀಜರ್ ಹೇಳ್ತಿರೋದು ಕ್ಯಾಟಲಾಗನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತ. ಆಲ್ ಟೂಲ್ಸ್ಗೆ ಹೋಗಿ, ಆಲ್ ಟೂಲ್ಸ್ಗೆ ಹೋದಾಗ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮಗೆ ಕಾಮರ್ಸ್ ಮ್ಯಾನೇಜರ್ ಅಂತ ಕಾಣುತ್ತೆ, ರೈಟ್? ಸೊ ಕಾಮರ್ಸ್ ಮ್ಯಾನೇಜರ್, ಅಗೇನ್ ಹೇಳ್ತಿದ್ದೀನಿ, ಆಲ್ ಟೂಲ್ಸ್, ಸ್ಕ್ರೋಲ್ ಡೌನ್ ಮಾಡಿದ್ರೆ ಕಾಮರ್ಸ್ ಮ್ಯಾನೇಜರ್. ಸೊ ಕಾಮರ್ಸ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿ. ಸೊ ಕಾಮರ್ಸ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಫಸ್ಟು ನಾವೇನು ಮಾಡಬೇಕು, ಕ್ಯಾಟಲಾಗ್ ಕ್ರಿಯೇಟ್ ಮಾಡಬೇಕು. ಕ್ಯಾಟಲಾಗಿಗೆ ಏನು ಆ್ಯಡ್ ಮಾಡಬೇಕು? ಅಫ್ಕೋರ್ಸ್ ಪ್ರಾಡಕ್ಟ್ಸನ್ನು ಆ್ಯಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಆ್ಯಡ್ ಪ್ರಾಡಕ್ಟ್ಸ್ ಆಪ್ಷನ್ ಇರುತ್ತೆ, ಆ್ಯಡ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ರೈಟ್? ಸೊ ಆ್ಯಡ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಕ್ಯಾಟಲಾಗ್ ಟೈಪ್ ಬರುತ್ತೆ. ಓಕೆ, ಸೊ ಕ್ಯಾಟಲಾಗ್ ಟೈಪ್ ಅಫ್ಕೋರ್ಸ್ ನಾವು ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ತಿರೋದ್ರಿಂದ ಆನ್ಲೈನ್ ಪ್ರಾಡಕ್ಟ್ಸ್ ಅಂತ ಚೂಸ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಟ್ರಾವೆಲಿಗೆ ಸಂಬಂಧಪಟ್ಟಿರೋದಾದರೆ ಟ್ರಾವೆಲ್ನ ಚೂಸ್ ಮಾಡ್ಕೊಳ್ಳಿ, ಪ್ರಾಪರ್ಟಿಗೆ ಸಂಬಂಧಪಟ್ಟಿರೋದಾದರೆ ಪ್ರಾಪರ್ಟಿನ ಚೂಸ್ ಮಾಡ್ಕೊಳ್ಳಿ, ಲೈಕ್ ವೆಹಿಕಲ್ಸ್ಗಾಗಿದ್ದರೆ ಆಟೋನ ಚೂಸ್ ಮಾಡ್ಕೊಳ್ಳಿ, ರೈಟ್? ಸೊ ಟ್ರಾವೆಲ್ ನಥಿಂಗ್ ಬಟ್ ಫ್ಲೈಟ್ ಬುಕ್ಕಿಂಗ್ ಆಗಿರ್ಬೋದು, ಇದಕ್ಕೆಲ್ಲ ನೀವೇನಾದರೂ ಕ್ಯಾರೋಸೆಲ್ ಆ್ಯಡ್ಸ್ ರನ್ ಮಾಡ್ತೀರಾ ಅಂತಂದರೆ ಟ್ರಾವೆಲನ್ನು ಚೂಸ್ ಮಾಡ್ಕೊಳ್ಳಿ. ಸೊ ನಾರ್ಮಲಿ ಇ ಕಾಮರ್ಸ್ ವೆಬ್ಸೈಟ್, ಆನ್ಲೈನ್ ಪ್ರಾಡಕ್ಟ್ಸ್ಗೆ ಹೋಗಿ, ಅದಾದಮೇಲೆ ಬಿಸ್ನೆಸ್ ಪೋರ್ಟ್ಫೋಲಿಯೋ. ಸೊ ಚೂಸ್ ಮಾಡ್ಕೊಳ್ಳಿ ಯಾವ ಬಿಸ್ನೆಸ್ ಪೋರ್ಟ್ಫೋಲಿಯೋ ಬೇಕು. ನಂದು ಒಂದು ಬಿಸ್ನೆಸ್ ಪೋರ್ಟ್ಫೋಲಿಯೋ ಇದೆ, ಸೊ ಬಿಸ್ನೆಸ್ ಪೋರ್ಟ್ಫೋಲಿಯೋ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ದೆನ್ ಗಿವ್ ಪೀಪಲ್ ಆ್ಯಕ್ಸಸ್. ಇಫ್ ಇನ್ ಕೇಸ್ ನೀವು ಆ್ಯಕ್ಸಸನ್ನು ಕೊಡ್ತೀರಾ ಅಂತಂದರೆ ನೀವು ಆ್ಯಕ್ಸಸನ್ನು ಕೂಡ ಕೊಡ್ಬೋದು. ಅದಾದಮೇಲೆ ನೇಮ್, ಕ್ಯಾಟಲಾಗ್ ನೇಮನ್ನು ಕೊಡಿ. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್
DMTK ಕ್ಯಾಟಲಾಗ್ ಪ್ರಾಡಕ್ಟ್ಸ್ ಅಂತ ನಾನು ಕೊಡ್ತೀನಿ ನೇಮ್. ಬಿಕಾಸ್ ನಮಗೆ ಯಾವ್ಯಾವ ಕ್ಯಾಟಲಾಗ್ ಕ್ರಿಯೇಟ್ ಮಾಡಿದ್ದೀವಿ ಅಂತ ಗೊತ್ತಾಗಬೇಕಲ್ವಾ, ಅದಕ್ಕೋಸ್ಕರ. ಸೊ ದೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕನೆಕ್ಟ್ ಟ್ರ್ಯಾಕಿಂಗ್ ಅಂತ ಇದೆ. ಸೊ ಇದನ್ನು ನಾವು ಫ್ಯೂಚರಲ್ಲಿ ನೋಡೋಣ. ಜಸ್ಟ್ ಆ್ಯಸ್ ಆಫ್ ನಾವು ಸ್ಕಿಪ್ ಅಂತ ಮಾಡಿ, ರೈಟ್. ಸೊ ಇಫ್ ಇನ್ ಕೇಸ್ ಅಸೈನ್ ಮಾಡ್ತೀರಾ ಅಂತ ಅಂದರೆ, ಲೈಕ್ ಕ್ಯಾಟಲಾಗ್ ಪರ್ಮಿಷನ್ಸ್ ಯಾರಿಗಾದರೂ ಅಸೈನ್ ಮಾಡ್ತೀರಾ ಅಂತಂದರೆ ನೀವು ಅಸೈನ್ ಮಾಡ್ಬೋದು, ರೈಟ್. ಸೊ ದೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನಮಗೆ ಆಪ್ಷನ್ ಬರುತ್ತೆ, ಚೂಸ್ ಹೌ ಟು ಅಪ್ಲೋಡ್ ಟು ದಿಸ್ ಕ್ಯಾಟಲಾಗ್ ಅಂತ. ಸೊ ಇವೆಂಚುಲಿ ನೀವೇನು ಮಾಡಬೇಕು, ಫಸ್ಟ್ ಸ್ಟೆಪ್ ಇದನ್ನು ಸ್ಕಿಪ್ ಮಾಡಿ. ಸದ್ಯಕ್ಕೆ ಇದು ಬೇಡ, ಸೊ ಸ್ಕಿಪ್. ಸ್ಕಿಪ್ ಮಾಡಿದಾಗ ರೈಟ್, ಸೊ ಸ್ಕಿಪ್ ಮಾಡಿದಾಗ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ಅರ್ಥ ಆಯ್ತಾ. ಸೊ ಆ್ಯಡ್ ಪ್ರಾಡಕ್ಟ್ ಡಾಟಾ ಸೋರ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಗೈನ್ ಎಲ್ಲಿಗೆ ಹೋಗ್ತೀರಾ, ಸೇಮ್ ಯಾವ ಕೈಂಡ್ ಆಫ್ ಪ್ರಾಡಕ್ಟ್ಸನ್ನು ನೀವು ಆ್ಯಡ್ ಮಾಡ್ತಿದ್ದೀರಾ ಅಂತ ಅಂದಾಗ ಯಾವ ಕೈಂಡ್ ಆಫಲ್ಲಿ ನೀವು ಆ್ಯಡ್ ರನ್ ಮಾಡ್ತೀರಾ. ಸೊ ಮ್ಯಾನ್ಯುಯಲ್ ವೇಯಲ್ಲಿ ರನ್ ಮಾಡ್ತೀರಾ, ಡಾಟಾ ಫೈಲ್, ಪಾರ್ಟ್ನರ್ ಪ್ಲಾಟ್ಫಾರ್ಮ್, ಪಿಕ್ಸೆಲ್, ಈ ರೀತಿ ಆಪ್ಷನ್ ಇರುತ್ತೆ, ರೈಟ್. ಸೊ ಲೆಟ್ ಮಿ ಗೋ ಫಾರ್ ಪ್ರಾಡಕ್ಟ್ಸ್ ಆ್ಯಡ್ ಸೇಮ್. ಆರ್ ಎಲ್ಸ್ ಪ್ರಾಡಕ್ಟ್ಸಿಗೆ ಹೋಗಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರು ಅದೇ ಆಪ್ಷನ್ನೇ ಬರುತ್ತೆ, ರೈಟ್. ಸೊ ಜಸ್ಟ್ ಲೈಕ್ ಮರ್ಚೆಂಟ್ ಸೆಂಟರಲ್ಲಿ ಹೆಂಗೆ ನಾವು ಕ್ರಿಯೇಟ್ ಮಾಡಿದ್ವೋ ಸೇಮ್ ಆಪ್ಷನ್ಸೇ ಇರುತ್ತೆ, ರೈಟ್. ಏನು ಚೇಂಜ್ ಆಗಲ್ಲ, ಸೇಮ್ ಆಪ್ಷನ್ಸೇ ಇರುತ್ತೆ. ಬಟ್ ಮೇಕ್ ಶೋರ್ ನೀವು ನಿಮ್ಮ ಸೈಟ್ ಏನಿದೆ, ರೈಟ್, ಆ ಸೈಟನ್ನು ಕರೆಕ್ಟಾಗಿ ಆಪ್ಟಿಮೈಸ್ ಮಾಡಿರಬೇಕು. ಪ್ರೈವಸಿ ಪಾಲಿಸಿ ಪೇಜ್ ಇರಬೇಕು, ಓಕೆ. ಸೊ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಇರಬೇಕು. ನಿಮ್ಮ ಸೈಟ್ ಏನಿದೆ ಅಲ್ಲೆಲ್ಲೂ ಕೂಡ ನೀವು ಫೇಕ್ ಪ್ರಾಮಿಸಸನ್ನು ಕೊಡಬಾರ್ದು, ಲೈಕ್. ಸೊ ಡೆಮೋ ಸೈಟಿಗೆ ನಾವು ಮಾಡ್ತೀವಿ ಅಂತಂದರೆ ಅಫ್ಕೋರ್ಸ್ ಏನಾಗುತ್ತೆ, ಇದು ಅಕೌಂಟ್ ಸಸ್ಪೆಂಡ್ ಆಗುತ್ತೆ, ರೈಟ್. ಸೊ ಸೈಟ್ ಫಸ್ಟ್ ಕರೆಕ್ಟಾಗಿರಬೇಕು, ಅದಾದಮೇಲೆ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬೋದು, ರೈಟ್. ಸೊ ಇದು ಆಪ್ಷನ್. ಸೊ ಇಲ್ಲಿ ನಮಗೆ ಮ್ಯಾನ್ಯುಯಲ್ ಅಪ್ಲೋಡ್ ಇರುತ್ತೆ ಅಂತಂದರೆ ನೀವು ಮ್ಯಾನ್ಯುಯಲಾಗಿ ಹೋಗ್ತೀರಾ ಅಂತಂದರೆ ಡಾಟಾ ಫೈಲ್ ಇರುತ್ತೆ. ಸೊ ಇದು ನಮಗೆ ತುಂಬ ಸಿಂಪಲ್ ಅನಿಸುತ್ತೆ, ಬಿಕಾಸ್ ಏನಕ್ಕಪ್ಪ ಅಂತಂದರೆ ನಾವು ಆಲ್ರೆಡಿ ಮರ್ಚೆಂಟ್ ಅಕೌಂಟರಲ್ಲಿ ವರ್ಕ್ ಮಾಡಿದ್ದೀವಿ. ಸೊ ಪ್ರೋಸೆಸ್ ಸೇಮು, ಸ್ವಲ್ಪ ಚೇಂಜ್ ಇರುತ್ತೆ, ಅದನ್ನಷ್ಟು ನಾನು ಹೇಳ್ತೀನಿ, ಓಕೆ. ಸೊ ಮ್ಯಾನ್ಯುಯಲ್ ಚೂಸ್ ಮಾಡ್ಕೊತೀರಾ ಅಂತಂದರೆ ಚೂಸ್ ಮಾಡ್ಕೊಳ್ಳಿ. ಮ್ಯಾನ್ಯುಯಲ್ ಅಂತಂದರೆ ಜಸ್ಟ್ ಲೈಕ್ ನಾವೇ ಆ್ಯಡ್ಸನ್ನು, ಇಮೇಜಸ್ಗಳನ್ನು ಕೊಡೋದಾಗಿರ್ಬೋದು, ಅಥವಾ ನಾವೇ ಪ್ರಾಡಕ್ಟ್ಸ್ಗಳನ್ನು ಆ್ಯಡ್ ಮಾಡೋದಾಗಿರ್ಬೋದು. ಸೊ ಮ್ಯಾನ್ಯುಯಲ್ ವೇ, ಓಕೆ. ಸೊ ಫಸ್ಟ್ ಮ್ಯಾನ್ಯುಯಲ್ ವೇ ತೊಗೋತೀರಾ ಅಂತಂದರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಚೂಸ್ ಮಾಡ್ಕೊಳ್ಳಿ, ಓಕೆ. ಸೊ ಚೂಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಮಗೆ ಆಪ್ಷನ್ಸ್ಗಳು ಕಾಣ್ತವೆ, ಲೈಕ್ ಇಲ್ಲೆಲ್ಲ ಏನೇನು ಕೊಟ್ಟಿದ್ದಾರೆ ಅಲ್ವಾ ಅದನ್ನೆಲ್ಲ ಕೂಡ ನಾವು ಆ್ಯಡ್ ಮಾಡಬೇಕಾಗುತ್ತೆ, ರೈಟ್. ಸೊ ಆಪ್ಷನಲ್ ಅಂತ ಇರೋದು ನಾವು ಆ್ಯಡ್ ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಬಟ್ ಇನಿಷಿಯಲಿ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಆ್ಯಡ್ ಮಾಡಬೇಕಾಗತ್ತೆ, ರೈಟ್. ಸೊ ಫಾರ್ ಎಕ್ಸಾಂಪಲ್ ಕಂಟೆಂಟ್ ID ಅಂತ ಇದೆ, ಆಪ್ಷನಲ್. ಸೊ ಇದನ್ನು ನೀವು ಕೊಡ್ಬೋದು, ಬಿಟ್ಟರೆ ಬಿಡ್ಬೋದು. ಬ್ರ್ಯಾಂಡ್ ಮೆನ್ಷನ್ ಮಾಡ್ತೀರಾ ಅಂದರೆ ಮೆನ್ಷನ್ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು, ಬಿಕಾಸ್ ಇಲ್ಲಿ ಆಪ್ಷನಲ್ ಅಂತ ಇದೆ. ಬಟ್ ಆಪ್ಷನಲ್ ಇಲ್ಲ ಅಂತಂದರೆ, ಈ ಆಪ್ಷನ್ಸ್ ಇಲ್ಲ, ಎಲ್ಲೂ ಕಾಣ್ತಿಲ್ಲ ಅಂತಂದರೆ ಆ ಎಲ್ಲ ಆಪ್ಷನ್ಸ್ಗಳನ್ನು ಕೂಡ ನೀವು ಮ್ಯಾಂಡೇಟ್ರಿಯಾಗಿ ಕೊಡಬೇಕು, ರೈಟ್. ಸೊ ಫಸ್ಟ್ ನಾನು ಲೈಕ್ ಇಮೇಜ್ ಮತ್ತು ವಿಡಿಯೋನ ಆ್ಯಡ್ ಮಾಡ್ತೀನಿ. ಸೊ ಪ್ರಾಡಕ್ಟ್ ಇಮೇಜ್ ಏನಿರ್ತವೆ ಅಥವಾ ಪ್ರಾಡಕ್ಟ್ ವಿಡಿಯೋಸ್ ಇದ್ದರೆ ಚೂಸ್ ಮಾಡ್ಕೊಳ್ಳಿ, ರೈಟ್. ಸೊ ಇಮೇಜ್, ವಿಡಿಯೋ ಆ್ಯಂಡ್ ಕ್ಲಿಕ್ ಮಾಡಿ, ಆ್ಯಂಡ್ ಇಮೇಜಸ್ ಇದ್ದರೆ ಯು ಕ್ಯಾನ್ ಆ್ಯಡ್. ಫಾರ್ ಎಕ್ಸಾಂಪಲ್ ಈ ಇಮೇಜ್ ನಾನು ಆ್ಯಡ್ ಮಾಡ್ತಿದ್ದೀನಿ ಆ್ಯಸ್ ಆಫ್ ನೌ, ಓಕೆ. ಸೊ ದೆನ್ ಸೇವ್. ಅದಾದಮೇಲೆ ಟೈಟಲ್, ಆ ಪ್ರಾಡಕ್ಟಿನ ಟೈಟಲ್ ಏನು. ಸೊ ಫಾರ್ ಎಕ್ಸಾಂಪಲ್ ನಾನು ಮಿಂತ್ರಾ ಓಪನ್ ಮಾಡ್ತೀನಿ, ಓಕೆ.
ಸೊ ಪ್ರಾಡಕ್ಟ್ ಟೈಟಲ್ ಏನು? ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮೀ ಗೋ ಫಾರ್ ಇದು ಪ್ರಾಡಕ್ಟ್ ಟೈಟಲ್ ಏನಿರುತ್ತೆ ಸೈಟಲ್ಲಿ, ಸೊ ಅದನ್ನು ನಾನು ಕಾಪಿ ಮಾಡ್ತೀನಿ ಆ್ಯಸ್ ಆಫ್ ನೌ. ಸೊ ನಾನು ನೆನಪಿರಲಿ, ನಾನು ಜಸ್ಟ್ ಡಮ್ಮಿ ಕೊಡ್ತಿದ್ದೀನಿ, ಬಟ್ ನೀವು ಸೀರಿಯಸ್ ಆಗಿ ಮಾಡಬೇಕಾಗುತ್ತೆ. ಸೊ ದೆನ್ ಡಿಸ್ಕ್ರಿಪ್ಷನ್, ರೈಟ್? ಸೊ ಡಿಸ್ಕ್ರಿಪ್ಷನ್, ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಏನಿರುತ್ತೆ ಅದನ್ನು ನೀವು ಹಾಕ್ಬೋದು. ಸೊ ಆ್ಯಸ್ ಆಫ್ ನೌ ನಾನು ಪ್ರಾಡಕ್ಟ್ ಡೀಟೇಲ್ಸ್, ಮೆಟೀರಿಯಲ್ ಸ್ಪೆಸಿಫಿಕೇಷನನ್ನು ಹಾಕ್ತಿದ್ದೀನಿ. ರೈಟ್? ಸೊ ಇಲ್ಲಿ ಕ್ಯಾರೆಕ್ಟರ್ಸ್ ಇರ್ತವೆ, ಅಷ್ಟು ಒಳಗಿರೋ ಕ್ಯಾರೆಕ್ಟರ್ಸನ್ನು ನೀವು ಹಾಕ್ಬೇಕಾಗುತ್ತೆ, ಲೆಟರ್ಸ್. ಅದಾದಮೇಲೆ ಲಿಂಕ್, ಪ್ರಾಡಕ್ಟ್ ಲಿಂಕ್, ರೈಟ್? ಸೊ ಫಾರ್ ಎಕ್ಸಾಂಪಲ್ ಇದು ಏನಿದೆ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಲಿಂಕ್ ನಾನು ಪ್ರತಿ ಗೂಗಲ್ ಆ್ಯಡ್ಸಲ್ಲೂ ಹೇಳಿದ್ದೀನಿ, ಆ್ಯಂಡ್ ವೆಬ್ಸೈಟಲ್ಲೂ ಕಾಮರ್ಸ್ ಸೆಷನ್ಸಲ್ಲೂ ಕೂಡ ನಾನು ಹೇಳಿದ್ದೀನಿ. ಮತ್ತೆ ಮತ್ತೆ ನಾನು ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ, ರೈಟ್? ಸೊ ಪ್ರತಿಯೊಂದು ಪ್ರಾಡಕ್ಟಿಗೂ ಅದರದ್ದೇ ಆದಂಥ URL ಇರುತ್ತೆ. ಆ ಪ್ರಾಡಕ್ಟ್ URL ಅನ್ನು ತೊಗೊಳ್ಳಿ ಆ್ಯಂಡ್ ದೆನ್ ಇಲ್ಲಿ ಪೇಸ್ಟ್ ಮಾಡಿ, ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಪ್ರಾಡಕ್ಟ್ ಪ್ರೈಸ್ ಏನಿದೆ, ರೈಟ್? ಪ್ರೈಸ್ ಏನಿದೆ ಪ್ರೈಸನ್ನು ಹಾಕಿ. ಸೊ ಫಾರ್ ಎಕ್ಸಾಂಪಲ್ MRP 4499, ಗೋ ಆ್ಯಂಡ್ ಪೇಸ್ಟ್ ಇಟ್. ಸೊ ಸಿಂಪಲ್. ಏನಪ್ಪ ಅಂತಂದರೆ ನಿಮ್ಮ ಸೈಟಲ್ಲಿ ಏನು ಆಪ್ಷನ್ ಇರುತ್ತೆ ಅಲ್ವಾ, ರೈಟ್? ಸೊ ಅದನ್ನೇ ಇಲ್ಲಿ ನೀವು ಕಾಪಿ ಪೇಸ್ಟ್ ಮಾಡಬೇಕಾಗುತ್ತೆ. ಯಾವ ಪ್ರಾಡಕ್ಟ್ಸನ್ನು ನೀವು ನಿಮ್ಮ ಕ್ಯಾಟಲಾಗಿಗೆ ಆ್ಯಡ್ ಮಾಡ್ತೀರಾ ಅಲ್ವಾ, ಆ ಪ್ರಾಡಕ್ಟ್ ಇನ್ಫಾರ್ಮೇಷನನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ 44, ರೈಟ್? ಇಟ್ಸ್ ದ ಪ್ರೈಸ್. ಅದಾದಮೇಲೆ ಸೇಲ್ ಪ್ರೈಸ್, ಇಫ್ ಇನ್ ಕೇಸ್ ಆ ಪ್ರಾಡಕ್ಟಿಗೆ ಏನಾದರೂ ಸ್ಪೆಸಿಫೈಡ್ ಆಗಿ ಸೇಲ್ಸ್ ನಡೀತಿದ್ರೆ ಆ ಸೇಲ್ ಪ್ರೈಸನ್ನು ಕೂಡ ನೀವು ಹಾಕ್ಬೋದು. ಅದಾದಮೇಲೆ ಫೇಸ್ಬುಕ್ ಪ್ರಾಡಕ್ಟ್ ಕ್ಯಾಟಗರಿ ಆಪ್ಷನ್ ಇರುತ್ತೆ. ಓಕೆ, ಸೊ ಸೆಲೆಕ್ಟ್ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿ ಆ ಪ್ರಾಡಕ್ಟ್ ಯಾವ ಕ್ಯಾಟಗರಿಗೆ ಬರ್ತವೆ ಆ ಪ್ರಾಡಕ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಲೈಕ್ ಕ್ಲಾತಿಂಗ್ ಅಲ್ಲಾದರೆ ಕ್ಲಾತಿಂಗ್, ರೈಟ್? ಸೊ ಕ್ಲಾತಿಂಗ್ ಆ್ಯಂಡ್ ಆಕ್ಸೆಸರೀಸ್. So for example, let me go for men clothing. So select clothing like ಸಿ ಕ್ಲಾತಿಂಗ್ ಆ್ಯಂಡ್ ಆಕ್ಸೆಸರೀಸ್. ಕ್ಲಾತಿಂಗ್ ಇರುತ್ತೆ, ಕ್ಲಾತಿಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬೇಸಿಕಲಿ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಆಪ್ಷನಲ್, ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಕಂಡೀಷನಲ್, ಇಲ್ಲಿ ನೋಡಿ ನೀವು ಯಾವುದೇ ಕಾರಣಕ್ಕೂ ಆಪ್ಷನಲ್ ಆಪ್ಷನ್ ಇಲ್ಲ. ಸೊ ಇದನ್ನು ಮ್ಯಾಂಡೇಟ್ರಿಯಾಗಿ ಕೊಡಬೇಕು. ಅಫ್ಕೋರ್ಸ್ ನಾವು ಕ್ಯಾಟಲಾಗ್ ಆ್ಯಡ್ಸ್ ರನ್ ಮಾಡ್ತಿದ್ದೀವಿ ಅಂತಂದರೆ ಕಂಡೀಷನ್ ನ್ಯೂನೇ ಇರುತ್ತೆ, ನ್ಯೂನೇ ಇರಕ್ಕೆ ಬಿಡಿ. ಅವೈಲಬಿಲಿಟಿ, ಮೇಕ್ ಶೋರ್ ಇನ್ ಸ್ಟಾಕ್ ಇದೆಯಾ, ಔಟ್ ಆಫ್ ಸ್ಟಾಕ್ ಇದೆಯಾ. ಯಾವಾಗಲೇ ಆಗಲಿ ಕ್ಯಾಟಲಾಗಿಗೆ ಇನ್ ಸ್ಟಾಕ್ ಅಂತಂದರೆ ಪ್ರಾಡಕ್ಟ್ಸ್ ಸ್ಟಾಕಲ್ಲಿರೋ ಪ್ರಾಡಕ್ಟ್ಸ್ಗಳನ್ನೇ ನಾವು ಹಾಕಬೇಕಾಗುತ್ತೆ. ಸೊ ಅವೈಲಬಿಲಿಟಿ, ಸ್ಟೇಟಸ್ ಆ್ಯಕ್ಟಿವ್. ಸೊ ದೆನ್ ಬ್ರ್ಯಾಂಡ್ ನೇಮನ್ನು ಮೆನ್ಷನ್ ಮಾಡ್ತೀರಾ ಅಂದರೆ ಮೆನ್ಷನ್ ಮಾಡಿ, ಜಸ್ಟ್ ಲೈಕ್ ನೈಕಿ, ಪೂಮಾ, ಈ ರೀತಿ ಆ ಪರ್ಟಿಕ್ಯುಲರ್ ಟಿ ಶರ್ಟ್ ಬ್ರ್ಯಾಂಡ್ ಅಥವಾ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬ್ರ್ಯಾಂಡನ್ನು ನೀವು ಆ್ಯಡ್ ಮಾಡಿ. ಕಂಟೆಂಟ್ ID ಇದ್ದರೆ ಹಾಕಿ, ಇಲ್ಲ ಅಂತಂದರೆ ಜಸ್ಟ್ ರಿಮೂವ್ ಇಟ್, ರೈಟ್? ಸೊ ಅದಾದಮೇಲೆ ಇಲ್ಲಿ ಅಪ್ಲೋಡ್ ಐಟಮ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರಾಡಕ್ಟ್ಸ್ಗಳು ಅಪ್ಲೋಡ್ ಆಗಿರುತ್ತೆ. ಬಟ್ ನಾನು ಇವಾಗ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಬಿಕಾಸ್ ದ ಡಮ್ಮಿ ಸೈಟ್, ನಂದು ಅಕೌಂಟ್ ರಿಸ್ಟ್ರಿಕ್ಟ್ ಆಗುತ್ತೆ. ಸೊ ಜಸ್ಟ್ ಅಪ್ಲೋಡ್ ಐಟಮ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರಾಡಕ್ಟ್ಸ್ಗಳು ಅಪ್ಲೋಡ್ ಆಗಿರ್ತವೆ. ಡಿಲೀಟ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಡಿಲೀಟ್, ರೈಟ್? ಸೊ ಇನ್ನೊಂದು ಐಟಮನ್ನು ಆ್ಯಡ್ ಮಾಡ್ತೀರಾ ಅಂತಂದರೆ ಸೇಮ್ ನ್ಯೂ ಐಟಮ್ ಮೇಲೆ ಕ್ಲಿಕ್ ಮಾಡಿ, ಇಮೇಜನ್ನು ಆ್ಯಡ್ ಮಾಡಿ, ಟೈಟಲನ್ನು ಪ್ರಾಡಕ್ಟ್ ಟೈಟಲ್ ಆ್ಯಂಡ್ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್, ಪರ್ಟಿಕ್ಯುಲರ್ ಪ್ರಾಡಕ್ಟ್ ಲಿಂಕ್, ಸೊ ದೆನ್ ಪ್ರೈಸ್. ಓಕೆ, ಸೊ ಸೇಲ್ ಪ್ರೈಸ್ ಇದ್ದರೆ ಸೇಲ್ ಪ್ರೈಸ್, ಆ್ಯಂಡ್ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಡೀಷನ್, ಇನ್ ಸ್ಟಾಕ್, ಆ್ಯಕ್ಟಿವ್, ಸೊ ದೆನ್ ಬ್ರ್ಯಾಂಡ್ ಆಪ್ಷನಲ್, ಇದೆಲ್ಲವುದು ಇರುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ, ಮ್ಯಾನ್ಯುವಲ್ ವೇಯಲ್ಲಿ ನಮ್ಮ ಪ್ರಾಡಕ್ಟನ್ನು ನಾವು ಅಪ್ಲೋಡ್ ಮಾಡ್ತೇವೆ, ರೈಟ್? ಸೊ ಇದನ್ನು ನಾವು ಮ್ಯಾನ್ಯುವಲ್ ವೇ ಅಂತ ಕರಿತೀವಿ. ಸೊ ಕ್ಯಾಟಲಾಗನ್ನು ಈ ರೀತಿ ಕ್ರಿಯೇಟ್ ಮಾಡ್ಕೋಬೋದು. ಸೊ ಫಾರ್ ಎಕ್ಸಾಂಪಲ್ ಇದನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ನಿಮ್ಮ ಸೈಟಲ್ಲಿ ಲಿಮಿಟೆಡ್ ಪ್ರಾಡಕ್ಟ್ಸ್, ಕಡಿಮೆ ಪ್ರಾಡಕ್ಟ್ಸ್ ಇದ್ದಾವೆ. ಸೊ ಲೆಟ್ ಮೀ ಗೋ ಫಾರ್ 150 ಪ್ರಾಡಕ್ಟ್ಸ್ ಇರ್ತವೆ. ಆವಾಗ ನೀವು ಆರಾಮಾಗಿ ಮ್ಯಾನ್ಯುವಲ್ ಪ್ರಾಡಕ್ಟಿಗೆ ಹೋಗಿಬಿಟ್ಟು ನೀವು ಹಿಂಗೆ ಕ್ಯಾಟಲಾಗನ್ನು ಕ್ರಿಯೇಟ್ ಮಾಡ್ಬೋದು. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಓಕೆ, ಸೊ ನಿಮ್ಗೇನಾದರೂ ಡೌಟ್ ಇದ್ದರೆ ಚಾಟ್ ಬಾಕ್ಸಲ್ಲಿ
ಏನು ಡೌಟ್ ಅಂತ ಮೆನ್ಷನ್ ಮಾಡಿ, ಇಲ್ಲ ಅಂತಂದರೆ ನೋ ಅಂತಂದರೆ ನೋ ಅಂತ ಕೊಡಿ. ಅರ್ಥ ಆಯ್ತಾ? ಡೌಟ್ ಇದೆಯಾ? ಸೊ ಚಾಟ್ ಬಾಕ್ಸಲ್ಲಿ ಡೌಟ್ ಇದ್ದರೆ ಆ ಡೌಟನ್ನು ನೆನಪಲ್ಲಿ ಇಟ್ಕೊಂಡಿರಿ ಅಥವಾ ಬರ್ಕೊಂಡಿಟ್ಟಿರಿ. ಲಾಸ್ಟ್ ಕ್ಲಾಸಲ್ಲಿ ಕ್ಲಾಸ್ ಎಂಡಲ್ಲಿ ಓಕೆ, ಡೌಟ್ ಇಲ್ಲ. ಚಲೋ. ಸೊ ಕಾಮರ್ಸ್ ಮ್ಯಾನೇಜರ್, ದಿಸ್ ದ ಫಸ್ಟ್ ಸ್ಟೆಪ್. ಸೊ ನಾನು ತೋರಿಸಿದ್ದೀನಿ, ಸೊ ಕ್ಯಾನ್ಸಲ್ ಮಾಡ್ತೀನಿ ನಾನು. ಎಕ್ಸಿಟ್. Right? So this is the first step, manual. So again, products option, add. So data file, of course data files ಎಲ್ಲರಿಗೂ ಗೊತ್ತು. ಲೈಕ್ ಒಂದು ಫೈಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ, ಫೀಡನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ ಫೀಡನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಜಸ್ಟ್ ಲೈಕ್ ನಾವು ಮರ್ಚೆಂಟ್ ಅಕೌಂಟಲ್ಲಿ ಒಂದು ಪ್ರಾಡಕ್ಟ್ ಫೀಡನ್ನು ಕ್ರಿಯೇಟ್ ಮಾಡ್ತೀವಿ ಅಲ್ವಾ, ಅದೇ ರೀತಿ ಸೇಮ್. ಡಾಟಾ ಫೈಲನ್ನು ಚೂಸ್ ಮಾಡ್ಕೊಳ್ಳಿ. ಸೊ ದೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ರೈಟ್? ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಗೆ ಆಪ್ಷನ್ ಇರುತ್ತೆ, ಯೂಸ್ ಎ URL ಆರ್ ಗೂಗಲ್ ಶೀಟ್. ಆಯಿತಾ? ಸೊ URL ಏನಪ್ಪ ಅಂತಂದರೆ ನಾವು ಒಂದು ಫೀಡನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ ಫೀಡ್ ಲಿಂಕನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಜಸ್ಟ್ ಲೈಕ್ ನಾವು ಮರ್ಚೆಂಟ್ ಅಕೌಂಟಲ್ಲಿ ಯಾವ ರೀತಿ ಮಾಡಿದ್ವಿ ಅಲ್ವಾ, ಸೇಮ್. ಓಕೆ, ಸೇಮ್. ಸೊ ಲೆಟ್ ಮೀ ಗೋ ಫಾರ್, ನಾನು ಸಬ್ ಡೊಮೈನ್ಗೆ ಹೋಗ್ತೀನಿ. ಬಟ್ ಆ್ಯಸ್ ಆಫ್ ನಾವು ಅದು ಬೇರೆದಕ್ಕೆ ಯೂಸ್ ಮಾಡ್ತಿದ್ದೀವಿ. ಸೊ ನಾನು ನಿಮಗೆ ಪ್ಲಗಿನನ್ನು ಹೇಳ್ತೀನಿ, ಆ ಪ್ಲಗಿನನ್ನು ಯೂಸ್ ಮಾಡ್ಕೊಂಡು ನೀವು ರೈಟ್. ಸೊ ಅಫ್ಕೋರ್ಸ್ ನಾವೊಂದು ಪ್ಲಗಿನನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ ಟು ಕ್ರಿಯೇಟ್ ಫೀಡನ್ನು ರೈಟ್? ಸೊ ಫೀಡ್ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದಕ್ಕೆ ನಮಗೆ ಅಫ್ಕೋರ್ಸ್ ಪ್ಲಗಿನ್ ಬೇಕಿರುತ್ತೆ. ಆ್ಯಂಡ್ go to plugins. Okay, so add plugin. Right? So then search ಮಾಡಿ CTX feed ಅಂತ, CTX feed. ಸೊ ನಿಮಗೆ ಈ ಒಂದು ಆಪ್ಷನ್ ಬರುತ್ತೆ. ಸೊ ಇನ್ಸ್ಟಾಲ್ ನಾವು. ಓಕೆ, ಸೊ ಫೀಡ್ ಕ್ರಿಯೇಟ್ ಮಾಡೋಕೆ ಒಂದು ಪ್ಲಗಿನ್ ಬೇಕು ನಮಗೆ, CTX feed. ಸೊ ದೆನ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ದೆನ್ ಇನ್ಸ್ಟಾಲ್ಡ್ ಪ್ಲಗಿನ್ಸಿಗೆ ಬನ್ನಿ. ಸೊ ಸರ್ಚ್ ಮಾಡಿ. ಇಫ್ ಇನ್ ಕೇಸ್ ಆ್ಯಕ್ಟಿವೇಟ್ ಆಗಿಲ್ಲ ಅಂತಂದರೆ ಇನ್ಸ್ಟಾಲ್ಡ್ ಪ್ಲಗಿನ್ಸ್ಗೆ ಬಂದು CTX ಮಾಡಿ. ಸೊ ದೆನ್ ಆ್ಯಕ್ಟಿವ್ ಮಾಡ್ಕೊಳ್ಳಿ. ಯಾವ ಪ್ಲಗಿನ್? wait. ಓಕೆ, ಸೊ ಫಸ್ಟು WooCommerce ಇರಬೇಕು. ಇದು ಸೈಟ್ WooCommerce ಇಲ್ಲಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ತೋರಿಸ್ತಿದೆ. ಸೊ ವಿಲ್ ಆ್ಯಕ್ಟಿವೇಟ್ WooCommerce ಆ್ಯಸ್ ವೆಲ್, ಸೊ ದಟ್ ತೊಗೊಳುತ್ತೆ ಅವಾಗ. ಇವಾಗ ಆ್ಯಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೀಡ್ ರಿಕ್ವೆಸ್ಟ್ ಒನ್ ಪ್ಲಗಿನ್ ಆ್ಯಂಡ್ ಇನ್ಸ್ಟಾಲ್ಡ್ ಆ್ಯಕ್ಟಿವೇಟ್ WooCommerce. ಸೊ WooCommerce ಇರಬೇಕು. ಸೊ ಇವಾಗ ನನ್ನ ಸೈಟಲ್ಲಿ WooCommerce ಇರಲಿಲ್ಲ, ಸೊ ವಿಲ್ ಆ್ಯಡ್ ಲೈಕ್ WooCommerce. WooCommerce update now. updated. ಇನ್ಸ್ಟಾಲ್ ಪ್ಲಗಿನ್ಸ್ಗೆ ಹೋಗಿ WooCommerce. ಸೊ ಕಾಮರ್ಸ್ ಸೈಟ್ ಇದ್ದರೆ ಇದು ಏನೂ ಇರೋದಿಲ್ಲ. ಬಟ್ ನಂದು ಕಾಮರ್ಸ್ ಸೈಟ್ ಇಲ್ಲ, ನಾನು ಥೀಮ್ ಬೇರೆದು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನಂದು WooCommerce ಅಪ್ಲೋಡ್ ಮಾಡುತ್ತಿದ್ದೇನೆ ಅಷ್ಟೇ.
ಸೊ ಬಟ್ ನಿಮ್ಮದು ಕಾಮರ್ಸ್ ಇದ್ದಾಗ ಜಸ್ಟ್ ಗೋ ಫಾರ್ ಸಿ ಟಿ ಎಕ್ಸ್ ಪ್ಲಗಿನ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಳ್ಳಿ, ಫೀಡ್ ಕ್ರಿಯೇಟ್ ಮಾಡಿ. ಬಟ್ ಇವಾಗ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಸೊ ನಾವು I'll go for CTX feed, ರೈಟ್. ಆಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಇವಾಗ ಆಕ್ಟಿವೇಟ್ ಆಗುತ್ತೆ, ರೈಟ್, ಬಿಕಾಸ್ ಪ್ರೀವಿಯಸ್ ನಂದು ಕಾಮರ್ಸ್ ಇರಲಿಲ್ಲ. ಕಾಮರ್ಸ್ ಇಸ್ ಮ್ಯಾಂಡೇಟ್ರಿ ಈ ಕಾಮರ್ಸ್ ವೆಬ್ಸೈಟ್ಗೆ, ಸೊ ಅದಕ್ಕೋಸ್ಕರ. ಸೊ ಸಿ ಟಿ ಎಕ್ಸ್ ಫೀಡನ್ನು ಒನ್ಸ್ ಆಕ್ಟಿವೇಟ್ ಮಾಡ್ಕೊಂಡಾದ್ಮೇಲೆ ಲೆಫ್ಟ್ ಹ್ಯಾಂಡ್ ಸೈಡು ನಿಮಗೆ ಆಪ್ಷನ್ ಇರುತ್ತೆ ಸಿ ಟಿ ಎಕ್ಸ್ ಫೀಡ್ ಅಂತ. ಸೊ ಸಿ ಟಿ ಎಕ್ಸ್ ಫೀಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಮಗೆ ಜನರೇಟ್ ನ್ಯೂ ಫೀಡ್ ಅಂತ ಬರುತ್ತೆ, ರೈಟ್. ಸೊ ಜನರೇಟ್ ನ್ಯೂ ಫೀಡ್ ಮೇಲೆ ಕ್ಲಿಕ್ ಮಾಡಿ. ಜನರೇಟ್ ನ್ಯೂ ಫೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಕಂಟ್ರಿ ಚೂಸ್ ಮಾಡ್ಕೊಳ್ಳಿ. ಮೇಕ್ ಶೋರ್ ನಿಮ್ಮ ವೆಬ್ಸೈಟಲ್ಲಿ ಕಂಟ್ರಿ ಯಾವ್ದು ಮೆನ್ಷನ್ ಮಾಡಿರ್ತೀರಾ, ಕಾಮರ್ಸಲ್ಲಿ ಕಂಟ್ರಿ ಯಾವ್ದು ಮೆನ್ಷನ್ ಮಾಡಿರ್ತೀರಾ ಅದೇ ಕಂಟ್ರಿಯನ್ನು ನೀವು ಮೆನ್ಷನ್ ಮಾಡಬೇಕು. ಸೊ ನಿಮ್ಮ ಫೀಡ್ ಇನ್ಫಾರ್ಮೇಷನ್ ಆ್ಯಂಡ್ ನಿಮ್ಮ ಸೈಟ್ ಇನ್ಫಾರ್ಮೇಷನ್ ಎರಡೂ ಕೂಡ ಮ್ಯಾಚ್ ಆಗಬೇಕು, ಮಿಸ್ಲೀಡ್ ಆಗಬಾರ್ದು. ಇಂಡಿಯಾ ಆ್ಯಂಡ್ ಟೆಂಪ್ಲೇಟ್, ಸೊ ನಾವು ಮೆಟಾ ಆ್ಯಡ್ಸಿಗೆ ರನ್ ಮಾಡ್ತಿರೋದ್ರಿಂದ ಮೆಟಾ ಆ್ಯಡ್ಸನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮಗೆ ಇಲ್ಲಿ ಆಪ್ಷನ್ ಇರುತ್ತೆ ಫೇಸ್ಬುಕ್ ಕ್ಯಾಟಲಾಗ್ ಅಂತ, ಚೂಸ್ ಮಾಡ್ಕೊಳ್ಳಿ ಟೆಂಪ್ಲೇಟ್. ಸೊ ಫೈಲ್ ನೇಮ್ ಕೊಡಿ. ಸೊ ಫಾರ್ ಎಕ್ಸಾಂಪಲ್ DMTK ಕ್ಯಾಟಲಾಗ್ ಫೀಡ್ ಅಂತ ನಾನು ಇಲ್ಲಿ ಕೊಡ್ತೀನಿ. ಸೊ ಬಿಕಾಸ್ ನನಗೆ ಯಾವ್ಯಾವ ಫೀಡನ್ನು ಕ್ರಿಯೇಟ್ ಮಾಡಿದ್ದೀನಿ ನಮಗೆ ಗೊತ್ತಾಗಬೇಕು. ಸೊ ಫೈಲ್ ಟೈಪ್ XML. ಸೊ ಮೇಕ್ ಶೋರ್ ಇಫ್ ಇನ್ ಕೇಸ್ ಬೇರೆದೇನಾದರೂ ಇದ್ದರೆ ಮೇಕ್ ಶೋರ್ XMLಗೆ ನೀವು ಹೋಗಿ. ಇನ್ಕ್ಲೂಡ್ ವೇರಿಯೇಷನ್ಸ್, ಸೊ ಇದು ಆ್ಯಸ್ ಇಟ್ ಈಸ್ ಹೆಂಗಿರುತ್ತೋ ಹಂಗೆ ಬಿಟ್ಬಿಡಿ. ಸೊ ದೆನ್ ಸ್ಕ್ರೋಲ್ ಮಾಡಿದಾದಮೇಲೆ ಅಪ್ಡೇಟ್ ಆ್ಯಂಡ್ ಜನ್ರೇಟ್ ಫೀಡ್ ಅಂತ ಇರುತ್ತೆ. ಸೊ ಅಪ್ಡೇಟ್ ಆ್ಯಂಡ್ ಜನ್ರೇಟ್ ಫೀಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಫೀಡ್ ಕಾನ್ಫಿಗರೇಷನ್ ಸೇವ್ಡ್ ಅಂತ ಇರುತ್ತೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಜನ್ರೇಟಿಂಗ್ ಪ್ರಾಡಕ್ಟ್ ಫೀಡ್ ಅಂತ ಬರ್ತಿದೆ. ಸೊ ಸ್ವಲ್ಪ ಹೊತ್ತಾದಮೇಲೆ ಫೀಡ್ ಜನ್ರೇಟ್ ಆಗುತ್ತೆ. ಆ ಫೀಡಿನ ಲಿಂಕನ್ನು ನಾವು ನಿಮ್ಮ ಕಾಮರ್ಸ್ ಮ್ಯಾನೇಜರ್ಗೆ ಬಂದು ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲ ಆಲ್ರೆಡಿ ಒಂದು ಫೈಲ್ ನಿಮಗೆ ಕೊಟ್ಟಿದ್ದಾರೆ ಅಂತಂದರೆ ಅಪ್ಲೋಡ್ ಫ್ರಮ್ ಯುವರ್ ಕಂಪ್ಯೂಟರ್ ಮೇಲೆ ಕ್ಲಿಕ್ ಮಾಡಿ, ಚೂಸ್ ಫೈಲ್ ಯುವರ್ ಡಿವೈಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ಫೈಲನ್ನು ನೀವು XML ಫೈಲನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸಿಂಪಲ್. ಓಕೆ, ಸೊ ಇದು ಇಫ್ ಇನ್ ಕೇಸ್ ನಿಮ್ಮ ಹತ್ರ ಆಕ್ಸೆಸ್ ಇದ್ದರೆ ನೀವು ಮಾಡ್ಬೋದು. ಇಲ್ಲ ಅಂತಂದರೆ ಅವರೇ ಫೈಲ್ ಕೊಟ್ಟಿದ್ದಾರೆ, XML ಫೈಲ್ ಕೊಟ್ಟಿದ್ದಾರೆ ಅಂತಂದರೆ ಅದನ್ನೇ ನೀವು ಆರಾಮಾಗಿ ಅಪ್ಲೋಡ್ ಮಾಡ್ಕೋಬೋದು. ಸೊ ತುಂಬ ಸಿಂಪಲ್, ಕಾಂಪ್ಲಿಕೇಶನ್ಸ್ ಏನೂ ಇರೋದಿಲ್ಲ. ಸೊ ಫೆಚಿಂಗ್ ಪ್ರಾಡಕ್ಟ್ ಅಂತ ಇದೆ, ಬಿಕಾಸ್ ಐ ಡೋಂಟ್ ನೋ ಇದು ತೊಗೊಳುತ್ತೋ ಇಲ್ವೋ ಅಂತ, ಬಟ್ ಬಿಕಾಸ್ ಇವಾಗ ನಂದು ಯಾವುದು ಪ್ರಾಡಕ್ಟ್ ಫೀಡ್ ಇಲ್ಲ ಅಲ್ಲ, ಸೊ ಅದಕ್ಕೋಸ್ಕರ. ಸೊ ಲೆಟ್ ಮೀ ಆ್ಯಡ್ ಥೀಮ್ ಓನ್ಲಿ. ಸೊ ಒಂದು ಥೀಮ್ ಆ್ಯಡ್ ಮಾಡ್ತೀನಿ ನಾನು. ಸೊ some gadget. Okay, so next install. So give site. So this is the theme. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ ಐ ವಿಲ್ ಜಸ್ಟ್ ಗೋ ಟು ಮೈ ಡ್ಯಾಶ್ ಬೋರ್ಡ್. ಸೊ ಐ ವಿಲ್ ಕಾಮರ್ಸ್
ಸೊ ಸೆಟ್ಟಿಂಗ್ಸ್ಗೆ ಹೋಗಿ ನಾನು ಜಸ್ಟ್ ಕರೆನ್ಸಿಯನ್ನು ಚೇಂಜ್ ಮಾಡ್ತೀನಿ. ಯುನೈಟೆಡ್ ಸ್ಟೇಟ್ ಇದೆ, ಕಂಟ್ರಿ ಸ್ಟೇಟ್ ಐ ವಿಲ್ ಗೋ ಫಾರ್ ಇಂಡಿಯಾ. So India. So and then currency INR. Okay. ಸೊ ದೆನ್ ಸೇವ್ ಚೇಂಜಸ್ ಮಾಡ್ತೀನಿ. ಸೊ ಇವಾಗ ನಾನು CTXಗೆ ಹೋಗ್ತೀನಿ. ಸೊ ಲೆಟ್ ಮಿ ಟೇಕ್ ನಂದು ಒಂದು ಇ ಕಾಮರ್ಸ್ ವೆಬ್ಸೈಟ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ದೆನ್ CTX ಫೀಡಿಗೆ ಹೋಗಿ. ಸೊ ಪ್ರೋಸೆಸ್ ಇಸ್ ಸೇಮ್. ಸ್ಕ್ರೋಲ್ ಡೌನ್. ಸೊ ಆರ್ ಎಲ್ಸ್ ಮೇಕ್ ಫೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮೇಕ್ ಫೀಡ್. ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಟೆಂಪ್ಲೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಈಗ ಮೆಟಾ ಆಗಿರೋದ್ರಿಂದ ಫೇಸ್ಬುಕ್ ಕ್ಯಾಟಲಾಗ್ ಆ್ಯಂಡ್ ಇನ್ಸ್ಟಾಗ್ರಾಮ್. ಫೈಲ್ ನೇಮ್, so for example DMTK. ಸೊ ಫೈಲ್ ಅಂತ ನಾನು ಕೊಡ್ತೀನಿ. ಓಕೆ. ಸೊ ಫೈಲ್ ಟೈಪ್ XML ಇನ್ಕ್ಲೂಡಿಂಗ್ ಆಲ್ ವೇರಿಯೇಷನ್ಸ್. ಸೊ ಇಲ್ಲಿ ನೀವೇನು ಮಾಡಬೇಡಿ, ಅಪ್ಡೇಟ್ ಆ್ಯಂಡ್ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿ. ರೈಟ್. ಸೊ ಕ್ಲಿಕ್ ಮಾಡಿದಾಗ ಫೀಡ್ ಸಕ್ಸಸ್ಫುಲಿ ಜನರೇಟೆಡ್. URL ಇದೇನಿದೆ ಅಲ್ವಾ, ಈ URL ಅನ್ನು ನೀವು ಕಾಪಿ ಮಾಡಬೇಕು. ಸೊ ದಿಸ್ ಇಸ್ ಯುವರ್ ಫೀಡ್ ಲಿಂಕ್. ಸೊ ಕಾಪಿ ಮಾಡಿ ಕಾಮರ್ಸ್ ಮ್ಯಾನೇಜರ್ಗೆ ಬಂದು ಇಲ್ಲಿ ಪೇಸ್ಟ್ ಮಾಡಿ. ಸೊ ದಟ್ಸ್ ಇಟ್. ಅದಾದಮೇಲೆ ಯೂಸರ್ ನೇಮ್ ಪಾಸ್ವರ್ಡ್ ಅಂತ ಇರುತ್ತೆ, ಇದು ಆಪ್ಷನಲ್, ನೀವು ಕೊಟ್ಟರೆ ಕೊಟ್ಕೋಬೋದು, ಬಿಟ್ಟರೆ ಬಿಡ್ಬೋದು, ಇಗ್ನೋರ್ ಮಾಡಿ, ನೋ ಪ್ರಾಬ್ಲಮ್. ಸೊ ದೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಕನ್ಫರ್ಮ್ ಸೆಟ್ಟಿಂಗ್ಸ್ ಆಪ್ಷನ್ ಇರುತ್ತೆ. ಸೊ ನೇಮ್ ಅಂತಂದರೆ ಯಾವ ಕ್ಯಾಟಲಾಗ್ ನೇಮ್. ಓಕೆ. ಆ್ಯಂಡ್ ದೆನ್ URL ಅಫ್ಕೋರ್ಸ್ ಇರುತ್ತೆ. ಪ್ರಾಡಕ್ಟ್ URL ಅಂತಂದರೆ ಫೀಡ್ URL. ಕರೆನ್ಸಿ ಚೂಸ್ ಮಾಡ್ಕೊಳ್ಳಿ ಇಂಡಿಯಾ, ಬಿಕಾಸ್ ಇಂಡಿಯಾ ಕರೆನ್ಸಿ ಇರೋದ್ರಿಂದ ಇಂಡಿಯನ್ ರುಪಿ. ಅದಾದಮೇಲೆ ಡಾಟಾ ಫೀಡ್ ಸ್ಕೆಡ್ಯೂಲ್ ನಥಿಂಗ್ ಬಟ್ ಇಫ್ ಇನ್ ಕೇಸ್ ಪ್ರತಿ ಸೈಟಲ್ಲೂ ಕೂಡ ಇ ಕಾಮರ್ಸ್ ಸೈಟಲ್ಲಿ ಪ್ರತಿದಿನ ಪ್ರಾಡಕ್ಟ್ಸ್ಗಳು ಆ್ಯಡ್ ಆಗ್ತಿರ್ತವೆ, ರಿಮೂವ್ ಆಗ್ತಿರ್ತವೆ, ಔಟ್ ಆಫ್ ಸ್ಟಾಕ್ ಆಗ್ತಿರ್ತವೆ, ಇನ್ ಸ್ಟಾಕ್ ಆಗ್ತಿರ್ತವೆ. ಸೊ ಅಪ್ಡೇಟ್ ಆಗ್ತಿರ್ಬೇಕಲ್ವ ಪ್ರತಿ ಸತಿ ಫೀಡ್. ಸೊ ನಾವು ಪ್ರತಿದಿನ ಬಂದ್ಬಿಟ್ಟು ಫೀಡ್ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಅಪ್ಡೇಟ್ ಮಾಡಬೇಕಲ್ವ. ಸೊ ಎಷ್ಟು ಗಂಟೆಗೆ ಒಂದ್ಸತಿ ಫೀಡ್ ಅಪ್ಡೇಟ್ ಆಗ್ತಿರ್ಬೇಕು. ಹಾರ್ಲಿ ಬೇಕು ಅಂತಂದರೆ ಹಾರ್ಲಿ ತೊಗೊಳ್ಳಿ, ಡೈಲಿ ಬೇಕು ಅಂದರೆ ಡೈಲಿ, ವೀಕ್ಲಿ ಬೇಕು ಅಂದರೆ ವೀಕ್ಲಿ. ರೈಟ್. ಸೊ ಇಫ್ ಇನ್ ಕೇಸ್ ತುಂಬ ದೊಡ್ಡ ಸೈಟ್ ಆದರೆ ಆರ್ಲಿಗೆ ಹೋಗ್ಬೋದು, ಅಂತಂದರೆ ಗಂಟೆ ಮೇಲೆ ಹೋಗ್ಬೋದು, ಅಥವಾ ಡೈಲಿ ಮೇಲೆ ಕೂಡ ನೀವು ಹೋಗ್ಬೋದು. ಆ್ಯಂಡ್ ಟೈಮ್ ಮೆನ್ಷನ್ ಮಾಡಿ, ಎಷ್ಟು ಗಂಟೆಯಿಂದ. ಓಕೆ. ಸೊ ಟೈಮ್ ನೀವು ಮೆನ್ಷನ್ ಮಾಡೋ ಹಾಗಿದ್ರೆ ಮೆನ್ಷನ್ ಮಾಡಿ. ಸೊ ದೆನ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೀಡ್ ಏನಿರುತ್ತೆ ಅದು ಅಪ್ಲೋಡ್ ಆಗಿರುತ್ತೆ. ರೈಟ್. ಸೊ ರಿಸ್ಕ್ ತೊಗೋತಿದ್ದೀನಿ, ಬಟ್ ಸೊ ಲೆಟ್ ಮಿ ಚೆಕ್ ಅಪ್ಲೋಡ್ ಫೈಲ್. ಓಕೆ. ಸೊ ಅಪ್ಲೋಡ್ ಫೈಲ್ ಆದಮೇಲೆ ಪ್ರಾಡಕ್ಟ್ಸ್ ಆಪ್ಷನ್ಸಿಗೆ ಹೋದರೆ ಒನ್ಸ್ ಸ್ಕ್ರೋಲ್ ಡೌನ್ ಮಾಡಿದ್ರೆ ಪ್ರಾಡಕ್ಟ್ಸ್ ನಾವೇನು ಅಪ್ಲೋಡ್ ಮಾಡಿದ್ವಿ ಅಲ್ವಾ ಪ್ರಾಡಕ್ಟ್ಸ್, ಆ ಪ್ರಾಡಕ್ಟ್ಸ್ ಎಲ್ಲ ಬರ್ತವೆ. ಸೊ ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು ಪ್ರಾಡಕ್ಟ್ಸ್ಗಳು ಬರ್ತಿದ್ದಾವೆ. ಆಯಿತಾ. ಟೋಟಲಿ ಎಷ್ಟು ಪ್ರಾಡಕ್ಟ್ಸ್? 9 ಪ್ರಾಡಕ್ಟ್ಸು, 9 ವೇರಿಯಂಟ್ಸ್. ಏರ್ಪೋರ್ಟ್ಸು, ಕಂಟೆಂಟ್ ID. ಸೊ ದೆನ್ ಆ್ಯಪಲ್ ವಾಚ್ ಸೀರೀಸ್. ರೈಟ್. ಸೊ ಈ ರೀತಿ ಕ್ಯಾಟಲಾಗ್ ಏನಿರುತ್ತೆ ಕ್ರಿಯೇಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ದೆನ್ ಅಗೇನ್ ಇನ್ನೊಂದು ಆಪ್ಷನ್ ಇರುತ್ತೆ, ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಡಾಟಾ ಫೈಲ್ ನಮಗೆ ಗೊತ್ತಾಯ್ತಲ್ವ, ಮ್ಯಾನ್ಯುವಲಿ. ನಾನು ಮ್ಯಾನ್ಯುವಲ್ ಎಂಟ್ರಿ ಅಂತಂದರೆ ಅಫ್ಕೋರ್ಸ್ ಮ್ಯಾನ್ಯುವಲ್ ಆಗಿ ಕ್ರಿಯೇಟ್ ಮಾಡೋದು. ಸೊ ದೆನ್ ಪಿಕ್ಸೆಲ್ ಆಪ್ಷನ್ ಇರುತ್ತೆ, ಆ್ಯಡ್ ಪ್ರಾಡಕ್ಟ್ ಫ್ರಮ್ ಯುವರ್ ವೆಬ್ಸೈಟ್ ಯೂಸಿಂಗ್ ಎ ಪಿಕ್ಸೆಲ್ ID. ಸೊ ಇದು ಏನು ಅಂತ ನಾನು ರೀಮಾರ್ಕೆಟಿಂಗ್ ಪ್ರೋಸೆಸಲ್ಲಿ ನಿಮಗೆ ತೋರಿಸ್ತೀನಿ. ಆ್ಯಸ್ ಆಫ್ ನಾವು ಇವಾಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ರೈಟ್. ಪಾರ್ಟ್ನರ್ ಪ್ಲ್ಯಾಟ್ಫಾರ್ಮ್ ಲೈಕ್ ಶಾಪಿಫೈ ಸೈಟಿಗೆ ವರ್ಕ್ ಮಾಡ್ತೀರಾ ಅಂತಂದರೆ ಪಾರ್ಟ್ನರ್ ಪ್ಲ್ಯಾಟ್ಫಾರ್ಮನ್ನು ಚೂಸ್ ಮಾಡ್ಕೊಳ್ಳಿ. ಸೊ ಯಾವುದು ಸೈಟ್, ಕಾಮರ್ಸ್ ಆದರೆ ಕಾಮರ್ಸ್, ಶಾಪಿಫೈ ಆದರೆ ಶಾಪಿಫೈ. ರೈಟ್. ಸೊ ದೆನ್ ಗೋ ಟು ಶಾಪಿಫೈ. ಅಫ್ಕೋರ್ಸ್ ನಿಮ್ಮದು ಸೈಟ್ ಇರಬೇಕಾಗುತ್ತೆ ಶಾಪಿಫೈ. ಸೊ ಶಾಪಿಫೈಗೆ ಹೋದರೆ ಸೊ ಇಲ್ಲಿ ನಮ್ಮದು ಶಾಪಿಫೈ
ಅಕೌಂಟ್ ಇಲ್ಲ, ಬಟ್ ನಾನು ನಿಮಗೆ ರೀಮಾರ್ಕೆಟಿಂಗ್ ಪ್ರೋಸೆಸ್ ಅಂತ ಒಂದು ಬರುತ್ತೆ. ಆವಾಗ ಈ ಶಾಪಿಫೈ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಆ್ಯಸ್ ಆಫ್ ನಾವು ಐ ಆಮ್ ಟೆಲ್ಲಿಂಗ್ ಯು ದಿಸ್ ಇಸ್ ದ ಬೆಸ್ಟ್ ವೇ. ಸೊ ಫೀಡನ್ನು ಜನ್ರೇಟ್ ಮಾಡೋದು, ಐದರ್ ನಿಮ್ಮ ಹತ್ರ ಆ್ಯಕ್ಸಸ್ ಇದ್ದರೆ ನೀವೇ ಜನ್ರೇಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನಿಮ್ಮ ಕ್ಲೈಂಟಿಗೆ ಹೇಳಿ ಒಂದು ಫೈಲನ್ನು ಜನ್ರೇಟ್ ಮಾಡಿಕೊಡಿ, ಸೊ ದಟ್ ನಾವು ಆ್ಯಡ್ಸನ್ನು ಕ್ರಿಯೇಟ್ ಮಾಡ್ತೀವಿ ಅಂತ. ಓಕೆ, ಸೊ ಹಿಂಗೆ ಬರ್ತವೆ ಪ್ರಾಡಕ್ಟ್ಸ್, ರೈಟ್. ಸೊ ಅಗೈನ್ ಡಾಟಾ ಸೋರ್ಸ್ಗೆ ಹೋದರೆ ನಾವು ಕ್ರಿಯೇಟ್ ಮಾಡಿರೋವಂಥ ಡಾಟಾ ಏನಿರುತ್ತೆ, ಸಿಲಿ ಸ್ಟೇಟಸ್ ಡಾಟಾ ಫೈಲ್ ಏನಿರುತ್ತೆ ಇದಿರುತ್ತೆ, ರೈಟ್. ಸೊ ನೀವು ಅಪ್ಡೇಟ್ ಮಾಡ್ತೀರಾ ಅಂತಂದರೆ ಅಪ್ಡೇಟ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋತೀರಾ ಅಂತಂದರೆ ಯು ಕ್ಯಾನ್ ಡಿಲೀಟ್, ರೈಟ್. ಪ್ರಾಡಕ್ಟ್ ಸೊ ವಾಟ್ ಐಲ್ ಡೂ ಈಸ್, ನನ್ನ ಅಕೌಂಟನ್ನು ಸೇಫಲ್ಲಿ ಇಡೋಕೆ ನಾನು ಡಿಲೀಟ್ ಮಾಡ್ತೀನಿ, ರೈಟ್. ಸೊ ಲೆಟ್ ಮೀ ಗೋ ಫಾರ್ ಲೈಕ್ ದಿಸ್ ಒನ್, ರೈಟ್. ಸೊ ಕ್ಯಾಟಲಾಗ್ ಕ್ರಿಯೇಟ್ ಆಗಿದೆ ಈಗ. ಸೊ ಕ್ಯಾಟಲಾಗ್ ಕ್ರಿಯೇಟ್ ಮಾಡೋದು ಇಷ್ಟೇ, ರೈಟ್. ಸೊ ಕ್ಯಾಟಲಾಗ್ ಆಪ್ಷನ್ಸ್ಗೆ ಬಂದು ದಿಸ್ ಇಸ್ ದ ಕ್ಯಾಟಲಾಗ್. ಸೊ ನಾವ್ go back to your ads manager, right, Meta Business Suite, and ads manager ಗೆ ಬನ್ನಿ, campaigns options ಗೆ ಹೋಗಿ, ರೈಟ್. ಸೊ ಕ್ಯಾಂಪೇನ್ ಆಪ್ಷನ್ಸ್ಗೆ ಬಂದರೆ ಸೊ ಕ್ರಿಯೇಟ್ ಕ್ಯಾಂಪೇನ್ ಮೇಲೆ ಕ್ಲಿಕ್ ಮಾಡಿ, ಸೊ ಸೇಲ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ರೈಟ್. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ಸೇಮ್ ಆಪ್ಷನ್ಸ್ ನಾನು ನಿಮಗೆ ಸೇಲ್ಸ್ದು ಏನು ಆಪ್ಷನ್ಸ್ ತೋರಿಸಿದ್ನೋ ಅದೇ ಇರುತ್ತೆ, ರೈಟ್. ಸೊ ಕ್ಯಾಂಪೇನ್ ಆಬ್ಜೆಕ್ಟಿವ್ ಸೇಲ್ಸ್ ಅಡ್ವಾಂಟೇಜ್ ಪ್ಲಸ್ ಕ್ಯಾಟಲಾಗ್, ಮೇಕ್ ಶೋರ್ ಇದು ಆಫಲ್ಲಿದ್ದರೆ ಮೇಕ್ ಶೋರ್ ನೀವು ಆನ್ ಮಾಡ್ಕೊಳ್ಳಿ, ರೈಟ್. ಸೊ ಕ್ಯಾಟಲಾಗ್ ಇಲ್ಲಿ ಸೆಲೆಕ್ಟ್ ಆಗಿದೆ, ನಾವು ಕ್ರಿಯೇಟ್ ಮಾಡಿರೋ ಕ್ಯಾಟಲಾಗ್ ಇದು ಬಂದಿರುತ್ತೆ. ಇದು ಆಫಲ್ಲಿ ಇರಬಾರ್ದು, ಆನಲ್ಲಿ ಇರಬೇಕು, ಆನಲ್ಲಿದ್ದರೆ ಮಾತ್ರ ನಾವು ಕ್ರಿಯೇಟ್ ಮಾಡಿರೋ ಕ್ಯಾಟಲಾಗ್ ಬರುತ್ತೆ, ಇಲ್ಲಾಂದರೆ ಇಲ್ಲ. ಅದಾದಮೇಲೆ ಬಜೆಟ್, ಸೇಮ್ ಆಪ್ಷನ್ಸ್ ಏನಿರುತ್ತೋ ಅದೇ ಇರುತ್ತೆ. ಬಜೆಟ್ ಸ್ಟ್ರಾಟಜಿ, ಆ್ಯಡ್ ಸೆಟ್ ಬಜೆಟು, ಕ್ಯಾಂಪೇನ್ ಬಜೆಟ್. ಆ್ಯಡ್ ಲೆವೆಲಿಗೆ ಕೊಡ್ತೀರಾ, ಆ್ಯಡ್ ಸೆಟ್ ಲೆವೆಲಿಗೆ ಕೊಡ್ತೀರಾ ಅಂತಂದರೆ ಇದನ್ನು ಚೂಸ್ ಮಾಡ್ಕೊಳ್ಳಿ, ಕ್ಯಾಂಪೇನ್ ಬಜೆಟಿಗೆ ಕೊಡ್ತೀರಾ ಅಂದರೆ ಇದನ್ನು ಚೂಸ್ ಮಾಡ್ಕೊಳ್ಳಿ. ಸೊ ದೆನ್ ಡೈಲಿ ಬಜೆಟ್, ಸೊ ದೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ರೈಟ್. ಸೊ ಅಫ್ಕೋರ್ಸ್ ಆ್ಯಡ್ ನೇಮ್ ಕೊಡಿ, ಆ್ಯಡ್ ಸೆಟ್ ನೇಮ್, ರೈಟ್. ಸೊ ಅದಾದಮೇಲೆ ಪರ್ಫಾರ್ಮೆನ್ಸ್ ಗೋಲ್, ಮ್ಯಾಕ್ಸಿಮೈಸ್ ನಂಬರ್ ಆಫ್ ಕ್ಲಿಕ್ಸ್ ಇರುತ್ತೆ, ಅಥವಾ ಮ್ಯಾಕ್ಸಿಮೈಸ್ ನಂಬರ್ ಆಫ್ ರೀಚ್ ಇಂಪ್ರೆಷನ್ಸ್, ಗೋ ಫಾರ್ ಮ್ಯಾಕ್ಸಿಮೈಸ್ ನಂಬರ್ ಆಫ್ ಕ್ಲಿಕ್ಸ್, ರೈಟ್. ಅದಾದಮೇಲೆ ಕಾಸ್ಟ್ ಪರ್ ಗೋಲ್, ನಾವು ಅಲ್ಲಿ ಚೂಸ್ ಮಾಡ್ಕೊಂಡಿಲ್ಲ, ಅಂದಿದ್ದಕ್ಕೆ ಇಲ್ಲೂ ಬರೋದಿಲ್ಲ. ಸೊ ಕಾಸ್ಟ್ ಪರ್ ರಿಸಲ್ಟ್ ಗೋಲ್ ಬೇಕು ಅಂತಂದರೆ ಕ್ಯಾಂಪೇನ್ ಲೆವೆಲಿಗೆ ಹೋಗಿ ನೀವು ಕ್ಯಾಂಪೇನ್ ಬಿಡ್ ಸ್ಟ್ರಾಟಜಿಲಿ ನೀವು ಕಾಸ್ಟ್ ಪರ್ ರಿಸಲ್ಟ್ ಗೋಲನ್ನು ಚೂಸ್ ಮಾಡ್ಕೋಬೇಕು. ಸೊ ಹೈಯೆಸ್ಟ್ ವಾಲ್ಯೂಮ್ ಕಾಸ್ಟ್ ಪರ್ ರಿಸಲ್ಟ್ ಗೋಲ್, ರೈಟ್. ಸೊ ನಾನು ಅಲ್ಲಿ ಚೂಸ್ ಮಾಡಿಲ್ಲ, ಅದಕ್ಕೋಸ್ಕರ ನನಗೆ ಇಲ್ಲಿ ಆಪ್ಷನ್ಸ್ಗಳು ಕಾಣ್ತಾ ಇಲ್ಲ, ರೈಟ್. ಸೊ ಅದಾದಮೇಲೆ ಆಲ್ ಪ್ರಾಡಕ್ಟ್ ಸೆಟ್ ಏನಿದೆ, ಆಲ್ ಪ್ರಾಡಕ್ಟ್ಸ್ ಬೇಕಾ ಅಥವಾ ಸ್ಪೆಸಿಫೈಡ್ ಆಗಿ ಏನಾದರೂ ಬೇಕಾ? ಆಲ್ ಪ್ರಾಡಕ್ಟ್ಸ್ 9 ಪ್ರಾಡಕ್ಟ್ಸ್ ಇದ್ದಾವೆ, 9 ವೇರಿಯಂಟ್ಸ್ ಇದ್ದಾವೆ, ಅದನ್ನೇ ತೊಗೊಂಡಿದೆ. ಅಥವಾ ಕ್ರಿಯೇಟ್ ಸೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಕ್ರಿಯೇಟ್ ಸೆಟ್, ಅಂತಂದರೆ ಆಟ್ರಿಬ್ಯೂಟ್ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಅಂತಂದರೆ ಲೈಕ್ ವಿಂಟರ್ ಕಲೆಕ್ಷನ್ ಮಾತ್ರ ಇದ್ದರೆ ಆ ರೀತಿ. ಸೊ ವಿಂಟರ್ ಪ್ರಾಡಕ್ಟ್ ಸೆಟ್, ಸೊ ಬೇಸಿಕಲಿ ಏನಪ್ಪ ಅಂತಂದರೆ ಕ್ಯಾಟಗರಿ ಏನಿರುತ್ತೆ ಅಲ್ವಾ ಅದ್ರ ಬೇಸ್ ಮೇಲೆ. ಸೊ ಜಸ್ಟ್ ಲೈಕ್ ನಾವು ಮರ್ಚೆಂಟ್ ಅಕೌಂಟಲ್ಲಿ ಹೆಂಗೆ ವರ್ಕ್ ಮಾಡಿದ್ವಿ ಅಲ್ವಾ ಅದೇ ರೀತಿ ಪ್ರಾಡಕ್ಟ್ ಬೇಸ್ ಮೇಲೆ ತೊಗೋತೀರಾ ಅಂತಂದರೆ ಪ್ರಾಡಕ್ಟ್, ರೈಟ್. ಸೊ ಇಲ್ಲಿ ಕಂಡೀಷನ್ಸ್ ಆ್ಯಂಡ್ ವ್ಯಾಲ್ಯೂ ಐ ಡಿ, ಲೈಕ್ ಪ್ರಾಡಕ್ಟ್ ಐ ಡಿಗಳು ಬರ್ತವೆ. ಸೊ ಯಾವ್ಯಾವ ಪ್ರಾಡಕ್ಟ್ ಸ್ಪೆಸಿಫೈ ಆಗಿ ನೀವೇನಾದರೂ ಸೆಲೆಕ್ಟ್ ಮಾಡ್ಕೋತೀರಾ ಅಂತಂದರೆ ನೀವು ಇಲ್ಲಿ ಆರಾಮಾಗಿ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಜಸ್ಟ್ ಲೀವ್ ಇಟ್, ರೈಟ್. ಆಲ್ ಪ್ರಾಡಕ್ಟ್ಸ್ ಬಜೆಟ್ ಸ್ಕೆಡ್ಯೂಲ್ ಆಪ್ಷನ್ ಇರುತ್ತೆ, ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ ಕೊಟ್ಕೊಳ್ಳಿ.
ಅದಾದಮೇಲೆ ಸೊ ಇದು ರಿವ್ಯೂ ರಿಕ್ವೈರ್ಮೆಂಟ್ಸ್ ಅಫ್ಕೋರ್ಸ್ ಇನ್ವೆಸ್ಟ್ಮೆಂಟ್ ಸೆಕ್ಯೂರಿಟೀಸ್ಗೆ ಸಂಬಂಧಪಟ್ಟಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಸೊ ದೆನ್ ಲೊಕೇಶನ್ಸನ್ನು ಟಾರ್ಗೆಟ್ ಮಾಡ್ಕೊಳ್ಳಿ, ರೈಟ್. ಸೊ ಅದಾದಮೇಲೆ ಪ್ಲೇಸ್ಮೆಂಟ್ಸ್, ರೈಟ್. ಸೊ ಪ್ಲೇಸ್ಮೆಂಟ್ ಆಪ್ಷನ್ಸ್ಗಳನ್ನು ಎಡಿಟ್ ಮಾಡ್ಕೋತೀರಾ ಅಂತಂದರೆ ಎಡಿಟ್ ಮಾಡ್ಕೊಳ್ಳಿ. ಲೈಕ್ ಈ ಪ್ಲೇಸ್ಮೆಂಟ್ಸಿಗೆ ಮಾತ್ರ ನಾನು ಆ್ಯಡ್ ತೋರಿಸ್ಬೇಕು ಆ ರೀತಿ. ಸೊ ಪ್ಲೇಸ್ಮೆಂಟ್ಸ್ ಇರುತ್ತೆ. ಡೀಟೇಲ್ಡ್ ಟಾರ್ಗೆಟಿಂಗ್ ಹೋಗ್ತೀರಾ ಅಂತಂದರೆ ಇಲ್ಲಿ ಸಜೆಸ್ಟ್ ಆ್ಯನ್ ಆಡಿಯನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಶೋ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಜೆಂಡರು, ಡೀಟೇಲ್ಡ್ ಟಾರ್ಗೆಟಿಂಗ್ ಇದೆಲ್ಲ ಆಪ್ಷನ್ ಇರುತ್ತೆ. ಸೊ ಮೇಕ್ ಶೋರ್ ಪ್ರಾಡಕ್ಟ್ಸ್ ಬೇಸ್ ಮೇಲೆ ನೀವು ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ. ಸೊ ಏಜ್, ಯಾರು ಶಾಪ್ ಮಾಡ್ತಾರೆ ಅದ್ರ ಬೇಸ್ ಮೇಲೆ ತೊಗೊಳ್ಳಿ, ರೈಟ್. ಸೊ ದಟ್ಸ್ ಇಟ್. ಅದಾದಮೇಲೆ ಪ್ಲೇಸ್ಮೆಂಟ್ ಆಪ್ಷನ್ಸ್ ಇರುತ್ತೆ. ಸೊ ಪ್ಲೇಸ್ಮೆಂಟ್ ಆಪ್ಷನ್ಸ್ ನಾವು ಅಡ್ವಾಂಟೇಜ್ ಪ್ಲಸ್ ಆಡಿಯನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ನಮಗೆ ಇಲ್ಲಿ ಪ್ಲೇಸ್ಮೆಂಟಿನ ಆಪ್ಷನ್ಸ್ಗಳು ಏನಿರ್ತವೆ ಕಾಣಲ್ಲ. ಸೊ ಶೋ ಮೋರ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಅಷ್ಟಾಗಿ ಪ್ಲೇಸ್ಮೆಂಟ್ಸ್ಗಳನ್ನು ಚೂಸ್ ಮಾಡ್ಕೊಳ್ಳೋಕ್ಕೆ ಇನಿಷಿಯಲಿ ನಮಗೆ ಆಪ್ಷನ್ಸ್ ಕಾಣಲ್ಲ. ಸೊ ಇಲ್ಲಿ ಶೋ ಮೋರ್ ಸೆಟ್ಟಿಂಗ್ಸ್ ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಪ್ಲ್ಯಾಟ್ಫಾರ್ಮ್ಸ್ಗಳಿರ್ತವೆ, ಚೂಸ್ ಮಾಡ್ಕೊಳ್ಳಿ ಯಾವ್ಯಾವ ಪ್ಲ್ಯಾಟ್ಫಾರ್ಮ್ಸಲ್ಲಿ ನಿಮ್ಮ ಆ್ಯಡ್ ಕಾಣಿಸ್ಬೇಕು. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಆ್ಯಂಡ್ ಮೆಸೆಂಜರ್, ಆಡಿಯನ್ಸ್ ನೆಟ್ವರ್ಕ್. ಸೊ ಚೂಸ್ ಮಾಡ್ಕೊಳ್ಳಿ. ಸೊ ನಮಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಈಸ್ ಎನಫ್, ರೈಟ್. ಸೊ ಅದಾದಮೇಲೆ ಇನ್ನೇನೂ ಆಪ್ಷನ್ ಇರೋದಿಲ್ಲ. ಬಟ್ ಸ್ವಲ್ಪ ಸ್ಕ್ರೋಲ್ ಅಪ್ ಮಾಡಿದ್ರೆ ಓಕೆ, ಇಲ್ಲಿ ನಮಗೆ ಎಕ್ಸ್ಕ್ಲೂಡ್ ಪ್ಲೇಸ್ಮೆಂಟ್ಸ್ ಆಪ್ಷನ್ ಇರುತ್ತೆ. ಓಕೆ. ಸೊ ಇಲ್ಲಿ ಎಡಿಟ್ ಪ್ಲೇಸ್ಮೆಂಟ್ಸ್ ಕಂಟ್ರೋಲ್ ಮೇಲೆ ಕ್ಲಿಕ್ ಮಾಡಿ, ರೈಟ್. ಸೊ ಮೈ ಬಿಸ್ನೆಸ್ ಕ್ಯಾನ್ ಓನ್ಲಿ ಅಡ್ವರ್ಟೈಸ್ ಆನ್ ಸ್ಪೆಸಿಫಿಕ್ ಪ್ಲೇಸ್ಮೆಂಟ್ಸ್, ರೈಟ್. ಸೊ ಆನ್ ಮಾಡ್ಕೊಳ್ಳಿ. ಸೊ ಎಲ್ಲೆಲ್ಲಿ ನಿಮ್ಮ ಆ್ಯಡ್ ತೋರಿಸ್ಬಾರ್ದು ಅಂತ ಅಂದ್ಕೊಂಡಿರ್ತೀರಲ್ಲ ಅದನ್ನೆಲ್ಲ ಅನ್ಚೆಕ್ ಮಾಡಿ. ಓಕೆ. ಆ್ಯಪ್ ಆ್ಯಂಡ್ ಸೈಟ್ ಬೇಡ, ಫೀಡ್ ಈಸ್ ಗುಡ್. ಸೊ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್ ನನಗೆ ಬೇಡ. ಓಕೆ. ಫೇಸ್ಬುಕ್ ರೈಟ್ ಕಾಲಮ್ ನನಗೇನು ಬೇಡ. ಓಕೆ. ಸೊ ಅದಾದಮೇಲೆ ರಿವ್ಯೂ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ. ಸೊ ದೆನ್ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ, ರೈಟ್. ಸೊ ಪ್ಲೇಸ್ಮೆಂಟ್ ಎಷ್ಟು ಟೋಟಲಿ ಇನ್ಕ್ಲೂಡ್ 17 ಪ್ಲೇಸ್ಮೆಂಟ್ ಇರುತ್ತೆ. ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಚೂಸ್ ಮಾಡ್ಕೋಬೇಕು. ಲೈಕ್ ಫೀಡಲ್ಲಿ ಇರಬೇಕು ಅಂತಂದರೆ ಫೀಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೋರೀಸ್, ಸ್ಟೇಟಸ್, ರೀಲ್ಸ್, ಓಕೆ. ಬಟ್ ಮೇಕ್ ಶೋರ್ ಇನ್ ಸ್ಟ್ರೀಮ್ ಆ್ಯಡ್ಸ್ ಬೇಡ, ರೈಟ್. ಅದಾದಮೇಲೆ ಸರ್ಚ್ ರಿಸಲ್ಟು ಕೂಡ ನಮಗೆ ಬೇಡ. ಸೊ ದಟ್ಸ್ ಇಟ್. ದೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದಮೇಲೆ ಸೊ ಆ್ಯಡ್ ನೇಮ್ ಕೊಡಿ, ರೈಟ್. ಸೊ ಆ್ಯಡ್ ನೇಮ್. ಸೊ ಫೇಸ್ಬುಕ್ ಪೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಕನೆಕ್ಟ್ ಮಾಡ್ಕೊಂಡಿರಿ. ಅದಾದಮೇಲೆ ಫಾರ್ಮೆಟ್ ಅಫ್ಕೋರ್ಸ್ ಕ್ಯಾರೋಸೆಲ್ ಇರುತ್ತೆ, ಬಿಕಾಸ್ ಫೀಡನ್ನು ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ಕ್ಯಾರೋಸೆಲ್ ಇರುತ್ತೆ, ಅದನ್ನು ಕ್ಯಾರೋಸೆಲ್ಲಲ್ಲೇ ಇರೋಕ್ಕೆ ಬಿಡಿ. ಸೊ ಡೆಸ್ಟಿನೇಷನ್, ವೆಬ್ಸೈಟ್ ಯು ಆರ್ ಎಲ್. ಸೊ ಮೇಕ್ ಶೋರ್ ನಿಮ್ಮ ಒಂದು ವೆಬ್ಸೈಟ್ ಯು ಆರ್ ಎಲ್ಲನ್ನು ನೀವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ. ಅದಾದಮೇಲೆ ಮೇಯ್ನ್ ಡೆಸ್ಟಿನೇಷನ್ ಏನು, ಆ್ಯಪ್ ಆಗಿದ್ರೆ ಆ್ಯಪು ಅಥವಾ ವೆಬ್ಸೈಟ್ ಆಗಿದ್ರೆ ವೆಬ್ಸೈಟ್. ಇಫ್ ಇನ್ ಕೇಸ್ ಆ್ಯಪ್ ಇತ್ತು, ಸೊ ಫಾರ್ ಎಕ್ಸಾಂಪಲ್ ಮಿಂತ್ರಾ, ಅಮೆಝಾನ್ ಥರ ಆ್ಯಪ್ ಇತ್ತು ಅಂತಂದರೆ ಆ್ಯಪಿಗೆ ಕಳಿಸಿ, ಇಲ್ಲ ವೆಬ್ಸೈಟ್ ಮಾತ್ರ ಇತ್ತು ಅಂತಂದರೆ ವೆಬ್ಸೈಟಿಗೆ ಮಾತ್ರ ಕಳಿಸಿ. ಓಕೆ. ಸೊ ಪ್ರಾಡಕ್ಟ್ ಮೀಡಿಯಾ, ಆಲ್ ಪ್ರಾಡಕ್ಟ್ಸನ್ನು ಚೂಸ್ ಮಾಡಿದ್ದೀವಿ. ಸೊ ಪ್ರಾಡಕ್ಟ್ಸ್ ಇಲ್ಲಿರುತ್ತೆ, ರೈಟ್. ಸೊ ಕ್ರಿಯೇಟಿವ್ ಆಪ್ಷನ್, ಸಿಂಗಲ್ ಇಮೇಜ್, ಲೈಕ್ ಸ್ಲೈಡ್ ಶೋ ಬೇಕು ಅಂತಂದರೆ ಸ್ಲೈಡ್ ಶೋ ತೊಗೊಳ್ಳಿ. ಓಕೆ. ಸೊ ಹೆಡ್ಲೈನ್ಸ್ ಕೊಡಿ. ಓಕೆ. ಸೊ ರೈಟ್. ಸೊ ಹೆಡ್ಲೈನ್ಸ್ ಬೇಕು ಅಂತಂದರೆ ಹೆಡ್ಲೈನ್ ತೊಗೊಳ್ಳಿ, ಅಥವಾ ಸಿಂಗಲ್ ಇಮೇಜ್ ಆಗಿ ಕಾಣಿಸ್ಬೇಕು ಅಂತಂದರೆ ಶೋ 1 ಇಮೇಜ್ ಪರ್ ಕಾರ್ಡ್ ಫಾರ್ ಈಚ್ ಐಟಮ್ ಇನ್ ಯೋರ್ ಕ್ಯಾಟಲಾಗ್, ರೈಟ್. ಸೊ ಇಮೇಜ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಫ್ ಇನ್ ಕೇಸ್ ಕ್ರಿಯೇಟಿವ್ ಏನಾದರೂ ಎಡಿಟ್ ಮಾಡ್ತೀರಾ ಅಂತಂದರೆ ಎಡಿಟ್ ಕ್ರಿಯೇಟಿವ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಮೇಜನ್ನು ಕ್ರಾಪ್ ಮಾಡೋದು, ಸೊ ಈ ರೀತಿ ಇರುತ್ತೆ ಅಲ್ವಾ, ಅದನ್ನು ನೀವು ಯೂಸ್ ಮಾಡ್ಕೋಬೋದು, ರೈಟ್. ಅದಾದಮೇಲೆ ಹೆಡ್ಲೈನ್ಸ್ ಕೊಡಿ. ಸೊ ಪ್ರಾಡಕ್ಟ್ ಹೆಡ್ಲೈನ್ ಅಲ್ಲ, ಪ್ರೈಮರಿ ಟೆಕ್ಸ್ಟ್, ರೈಟ್. ಸೊ ಅದಾದಮೇಲೆ ಇಲ್ಲಿ ಪ್ರೈಮರಿ ಟೆಕ್ಸ್ಟ್ ಇರುತ್ತೆ.
ಕಾಲ್ ಟು ಆ್ಯಕ್ಷನ್ ಇರುತ್ತೆ, ಲ್ಯಾಂಗ್ವೇಜಸ್ಸು. ಸೊ ಟ್ರ್ಯಾಕಿಂಗ್ ಅನ್ನೋದು ನಾವು ಮಂಡೇ ಕ್ಲಾಸಲ್ಲಿ ಕಲಿತೀವಿ. ಸೊ ಅಲ್ಲಿವರೆಗೂ ಇದೇನು ವರ್ಕ್ ಆಗಲ್ಲ. ಸೊ ತುಂಬ ತಲೆ ಕೆಡಿಸ್ಕೋಬೇಡಿ. ಸೊ okay, product set is empty. Product set, um, all products, create set, like all products, attribute, product, like AirPods. ಸೊ ಇಲ್ಲಿ ಪ್ರಾಡಕ್ಟ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ಆ್ಯಸ್ ಆಫ್ ನಾವು ಎಷ್ಟಿದೆಯೋ ಅಷ್ಟು. ಸೊ ದೆನ್ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಪ್ರಾಡಕ್ಟ್ ಸೆಟ್ ಕ್ರಿಯೇಟ್ ಆಗುತ್ತೆ. ಸೊ ವೆನ್ ಇಟ್ ಆ್ಯಡ್ ಲೆವೆಲಿಗೆ ಬಂದಾಗ ನಮ್ಮ ಪ್ರಿವ್ಯೂ ಅನ್ನೋದು ಏನಾಗುತ್ತೆ ಕಾಣುತ್ತೆ. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ಆ್ಯಡ್ ಪ್ರಿವ್ಯೂಸ್ ಏನಿರುತ್ತೆ ಅಲ್ವಾ, ಅದು ಶೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ಸ್ಟಾಗ್ರಾಮ್ ಅಕೌಂಟ್, ಕನೆಕ್ಟ್ ಅಕೌಂಟ್, ಸೊ ಡೆಸ್ಟಿನೇಷನ್ ಆಫ್ ಕೋರ್ಸ್, ವೆಬ್ಸೈಟ್ಸ್ ಇದ್ರೆ ವೆಬ್ಸೈಟ್, ಆ್ಯಪ್ ಇದ್ರೆ ಆ್ಯಪ್, ನಿಮಗೆ ಬಿಟ್ಟಿರೋದು. ಆ್ಯಂಡ್ ಪ್ರಾಡಕ್ಟ್ಸ್, ರೈಟ್. ಸೊ ಆಲ್ ಪ್ರಾಡಕ್ಟ್ಸ್, ಪ್ರೈಮರಿ ಟೆಕ್ಸ್ಟ್ ಕೊಡಿ ಆ್ಯಂಡ್ ದೆನ್ ಕಾಲ್ ಟು ಆ್ಯಕ್ಷನ್ ಕೊಡಿ. ಅದಾದಮೇಲೆ ಕ್ರಿಯೇಟಿವ್ ಟೆಸ್ಟಿಂಗ್, ಇಫ್ ಇನ್ ಕೇಸ್ ಆ್ಯಡ್ ಕ್ರಿಯೇಟಿವ್ಸನ್ನು ನೀವು ಬೇರೆ ಬೇರೆದು ಕೊಡ್ತೀರಾ ಅಂತಂದರೆ ಯು ಕ್ಯಾನ್ ಗಿವ್ ಟ್ರ್ಯಾಕಿಂಗ್. ಸೊ ಲೆಟ್ ಮೀ advanced preview. So as of now, yeah, so this is the preview. ಸೊ ನಮಗೆ ನೀವು ನೋಡಿಕೊಂಡ್ರೆ ನಮಗೆ ಇನ್ಸ್ಟಾಗ್ರಾಮಲ್ಲಿ ಈ ರೀತಿ ಆ್ಯಡ್ಸ್ಗಳು ಕಾಣ್ತಿರ್ತವೆ, ರೈಟ್. ಸೊ ಹಿಂಗೆ ಆ್ಯಡ್ ಬರೋದು, ರೈಟ್. ಸ್ಪಾನ್ಸರ್ಡು ಈ ರೀತಿ, ರೈಟ್. ತುಂಬ ಸಿಂಪಲ್. ಮೇಕ್ ಶೂರ್ ಪ್ರೈಮರಿ ಟೆಕ್ಸ್ಟ್ ಕೊಡಿ, ಕಾಲ್ ಟು ಆ್ಯಕ್ಷನ್ ಕೊಡಿ, ಅಡ್ವಾಂಟೇಜ್ ಪ್ಲಸ್ ಕ್ರಿಯೇಟಿವ್ ಅನ್ನು ಕೊಡಿ. ಸಾರಿ, ಇಲ್ಲಿ ನೀವೇನು ಚೇಂಜ್ ಮಾಡ್ಕೊಳಕ್ಕೆ ಹೋಗಬೇಡಿ. ಟ್ರ್ಯಾಕಿಂಗ್ ಇದನ್ನು ನಾನು ಟ್ರ್ಯಾಕಿಂಗ್ ಕ್ಲಾಸಲ್ಲಿ ಹೇಳ್ತೀನಿ. ಸೊ ವೆಬ್ಸೈಟ್ ಇವೆಂಟ್ಸ್ ಅಂದರೆ ಏನು, ಆ್ಯಪ್ ಇವೆಂಟ್ಸ್ ಅಂದರೆ ಏನು, ಆ್ಯಂಡ್ ಲೈಕ್ ಫಾರ್ಮೆಟ್, ಲೈಕ್ ಇ ಕಾಮರ್ಸ್ ಅಂತ ಅಂದಾಗ ನಾವು ಪಕ್ಕ ಕ್ಯಾರೋಸೆಲ್ಗೆ ಹೋಗ್ತೀವಿ. ಸೊ ಸಮ್ ಟೈಮ್ಸ್ ಏನು ಆಗುತ್ತೆ, ನಾವು ಸಿಂಗಲ್ ಇಮೇಜ್ ಮತ್ತು ವಿಡಿಯೋಗೂ ಕೂಡ ಹೋಗ್ತೀವಿ. ಅಂತಂದರೆ ಲೈಕ್ ಪ್ರಾಡಕ್ಟ್ UGC ಆ್ಯಡ್ಸ್ ಅಂತ ಬರ್ತವೆ. ಅಂತಂದರೆ ವೀಡಿಯೋಸ್ಗಳನ್ನು ರಿವ್ಯೂ ಮಾಡಿರೋದಾಗಿರ್ಬೋದು, ಈ ರೀತಿ ವೀಡಿಯೋಸ್ಗಳಿಗೆ ನಾವು ಆ್ಯಡ್ಸ್ ರನ್ ಮಾಡ್ತೀವಿ ಅಂತ ಅಂದಾಗ ಅವಾಗ ಸಿಂಗಲ್ ಇಮೇಜ್ ಮತ್ತು ವಿಡಿಯೋಗೆ ಹೋಗ್ತೀವಿ. ಆ ಟೈಮಲ್ಲಿ ನಾವು ಕ್ಯಾಟಲಾಗನ್ನು ಕ್ರಿಯೇಟ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಓಕೆ. ಸೊ ಬಿಕಾಸ್ ವಿಡಿಯೋ ಇರುತ್ತೆ, ಜಸ್ಟ್ ನಾವು ಶಾಪ್ ನಾವು ಅಂತ ಕೊಟ್ಟಾಗ ಅವ್ರು ಪರ್ಚೇಸ್ ಮಾಡ್ಕೋತಾರೆ, ರೈಟ್. ಸೊ ಆವಾಗ ಸಿಂಗಲ್ ಇಮೇಜ್ ಅಂತ ಕೊಡ್ತೀವಿ. ಇಫ್ ಇನ್ ಕೇಸ್ ನಾವು ಕ್ಯಾಟಲಾಗ್ ಆ್ಯಡ್ಸನ್ನು ರನ್ ಮಾಡ್ತೀವಿ ಅಂತ ಅಂದಾಗ ನಾವು ಕ್ಯಾರೋಸೆಲ್ಗೆ ಹೋಗಬೇಕಾಗುತ್ತೆ, ರೈಟ್. ದಿಸ್ ಈಸ್ ದ ಪ್ರೋಸೆಸ್. ಜಸ್ಟ್ ಈ ವಿಡಿಯೋನ ನೀವು ಮಲ್ಟಿಪಲ್ ಟೈಮ್ಸ್ ನೋಡಿ ನಿಮಗೆ ಅರ್ಥ ಆಗುತ್ತೆ. ಇವಾಗ ಆ್ಯಸ್ ಆಫ್ ನಾವು ಅಫ್ಕೋರ್ಸ್ ನಿಮಗೆ ಕನ್ಫ್ಯೂಸಿಂಗ್ ಆಗಿರುತ್ತೆ, ಬಟ್ ಸೇಲ್ಸ್ ಆ್ಯಡ್ಸನ್ನು ರನ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಬಟ್ ಸ್ಟ್ರಾಟಜೀಸ್ಗಳನ್ನು ನಾವು ಯೂಸ್ ಮಾಡ್ತಾ ಹೋಗಬೇಕಾಗುತ್ತೆ, ರೈಟ್. ಸೊ ದಿಸ್ ಈಸ್ ದ ಪ್ರೋಸೆಸ್. ಕ್ಯಾಟಲಾಗನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಆಲ್ ಟೂಲ್ಸ್ಗೆ ಹೋಗ್ಬಿಟ್ಟು ನೀವು ಕಾಮರ್ಸ್ ಮ್ಯಾನೇಜರ್ಗೆ ಹೋಗಿ ಕ್ಯಾಟಲಾಗನ್ನು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಆ ಕ್ಯಾಟಲಾಗ್ ಕ್ರಿಯೇಟ್ ಮಾಡ್ಕೊಂಡಾದಮೇಲೆ ಕ್ಯಾಂಪೇನನ್ನು ಕ್ರಿಯೇಟ್ ಮಾಡಿದ್ರೆ ಮುಗಿದೋಗುತ್ತೆ, ಸಿಂಪಲ್, ರೈಟ್. ಬಟ್ ಆ್ಯಸ್ ಆಫ್ ನಾವು ನಾನು ಇವಾಗ ಅರ್ಜೆಂಟಾಗಿ ನಾನು ನನ್ನ ಕ್ಯಾಟಲಾಗನ್ನು ಡಿಲೀಟ್ ಮಾಡ್ತೀನಿ. ಬಿಕಾಸ್
ಸೊ ಟಾಟಾ ಸೋರ್ಸ್ ಅಂಡರಲ್ಲಿ ಕ್ಯಾಟಲಾಗ್ಸ್ ಇರುತ್ತೆ. ಸೊ ಕ್ಯಾಟಲಾಗ್ ಕ್ರಿಯೇಟ್ ಮಾಡಿರೋ ಕ್ಯಾಟಲಾಗ್ ಏನಿರುತ್ತೆ ಅಲ್ವಾ, ಸೊ ಅದನ್ನು ನೀವು ಜಸ್ಟ್ ರಿಮೂವ್ ಇಟ್. ರೈಟ್. ಸೊ ಅವಾಗ ಯಾವ ಕ್ಯಾಟಲಾಗು ಇರೋದಿಲ್ಲ. ಸೊ ಅಷ್ಟೇ, ತುಂಬ ಸಿಂಪಲ್. ನಾನು ಮತ್ತೆ ಅಕೌಂಟ್ ರಿಸ್ಟ್ರಿಕ್ಟ್ ಆಗಿಬಿಟ್ರೆ ಅನ್ನೋ ಭಯದಿಂದ ನಾನು ಬೇಗ ಡಿಲೀಟ್ ಮಾಡಿದೆ ಅಷ್ಟೇ. ಬಿಕಾಸ್ ಒನ್ಸ್ ಆ್ಯಡ್ ರಿವ್ಯೂಗೆ ಹೋದರೆ ಮುಗೀತು. ಸೊ ಮತ್ತೆ ರೆಕ್ಟಿಫೈ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ರಿಮೂವ್ ಮಾಡಿದೆ. ಇಫ್ ಇನ್ ಕೇಸ್ ನಾನು ಇವಾಗ ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನನ್ನದು ಯಾವ ಪ್ರಾಡಕ್ಟ್ಸ್ಗಳು ಇರೋದಿಲ್ಲ. ಸಿ, ನೋ ಒನ್. ಸೊ ಏನೂ ಇರೋದಿಲ್ಲ, ಬಿಕಾಸ್ ನಾನು ಕ್ಯಾಟಲಾಗನ್ನೇ ರಿಮೂವ್ ಮಾಡಿದೆ ಅದಕ್ಕೋಸ್ಕರ. ರೈಟ್. ಸೊ ನಾನು ಇವಾಗ ಫಸ್ಟ್ ಏನು ಮಾಡ್ತೀನಿ, ಹಾಗೆ ನನ್ನ ಆ್ಯಡ್ಸ್ ಮ್ಯಾನೇಜರ್ಗೆ ಹೋಗ್ತೀನಿ. ಆ್ಯಡ್ಸ್ ಮ್ಯಾನೇಜರ್ಗೆ ಹೋಗಿ ಕ್ಯಾಂಪೇನ್ಸ್ ಆಪ್ಷನ್ಸ್ಗೆ ಹೋಗ್ತೀನಿ. ಸೊ ನಂದು ಡ್ರಾಫ್ಟ್ ಏನಿತ್ತು ಸೇಲ್ಸ್ ಅಕೌಂಟಿಂದು, ರೈಟ್. ಸೊ ಅದನ್ನು ಕೂಡ ನಾನು ರಿಮೂವ್ ಮಾಡ್ತೀನಿ. ಸೊ ಐ ಡಿಲೀಟ್ ದಿಸ್, ಆರ್ ಎಲ್ಸ್ ಐ ಡಿಸ್ಕೋ ಡ್ರಾಫ್ಟ್ ಮಾಡ್ತೀನಿ. ಸೊ ದಟ್ ಇವಾಗ ನನ್ನ ಅಕೌಂಟ್ ಏನಿರುತ್ತೆ, ಆ್ಯಡ್ ಅಕೌಂಟ್ ಆಗಿರ್ಬೋದು, ಬಿಸ್ನೆಸ್ ಪೋರ್ಟ್ಫೋಲಿಯೋ ಒಂದು ಲೆವೆಲಿಗೆ ಸೇಫಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಬೇಗ ಬೇಗ ಎಲ್ಲನೂ ಡಿಲೀಟ್ ಮಾಡಾಕ್ತೆ. ಬಿಕಾಸ್ ರಿವ್ಯೂಗೆ ಹೋಗಿ ಸುಮ್ಮನೆ ಮತ್ತೆ ಪ್ರೈವಸಿ ವೈಲೇಷನ್ ಅಂತ ಬಂದರೆ ಕಷ್ಟ. ಅದಕ್ಕೋಸ್ಕರ ನಾನು ಡಿಲೀಟ್ ಮಾಡಿಬಿಟ್ಟೆ. ರೈಟ್. ಸೊ ನಾವ್ ನಿಮ್ಗೇನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ.